ಈಗ ನಾವು ದಿಸ್ ಬಿಸ್ನೆಸ್ ಇಸ್ ಆಲ್ ಅಬೌಟ್ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ, ಅಥವಾ ನಾವು ಎಕ್ಸೈಟ್ಮೆಂಟ್ ತೋರಿಸ್ತಾ ಇಲ್ಲ, ಅಥವಾ ಅವರಲ್ಲಿ ಆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗೋ ಹಾಗೆ ನಾವು ಬಿಹೇವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಏನು ಆ ಬಿಸ್ನೆಸ್ಸಿನ ಸೀರಿಯಸ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ನೀವು ಯಾವಾಗ್ಲೂ ಎಕ್ಸೈಟ್ ಆಗಿರಿ, ಮತ್ತೆ ಜನರಿಗೆ ಎಕ್ಸೈಟ್ಮೆಂಟ್ ಅನ್ನ ತೋರಿಸ್ತಾ ಹೋಗಿ. ಶೇರ್ ಟೆಸ್ಟಿಮೋನಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಹೆಲ್ತ್ ಅಂಡ್ ವೆಲ್ತ್ ಎರಡೂ ಟೆಸ್ಟಿಮೋನಿಯಲ್ಸ್ ಇರ್ತದೆ. ಅದೆರಡನ್ನ ನೀವು ಶೇರ್ ಮಾಡುವಂಥದ್ದು. ನಿಮಗೆ ಅಬ್ಜೆಕ್ಷನ್ಸ್ ಬಂದಾಗ ನೀವು ನಿಮ್ಮ ಸ್ಟೋರಿಯನ್ನ ನೀವು ಶೇರ್ ಮಾಡುವಂಥದ್ದು. ಯಾಕಂದ್ರೆ ಪೀಪಲ್ ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಟು ಲಿಸನ್ ಯುವರ್ ಸ್ಟೋರಿ ಅಂತ ನಮ್ಮ ಡಾಕ್ಟರ್ ಲಿಮ್ ಹೇಳ್ತಾರೆ. ಸೊ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಫೀಡ್ಬ್ಯಾಕ್ ಅನ್ನ ನೀವು ಕೊಡುವಂತದನ್ನ ನೀವು ಕಲ್ತಷ್ಟು ಒಳ್ಳೇದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಏನಂತ ಹೇಳಿದ್ರೆ ಒಂದು 20 ಜನರನ್ನ 30 ಜನರನ್ನ ನೀವು ಅಪ್ರೋಚ್ ಮಾಡಿದಾಗ ನಿಮಗೆ ಯಾರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡದೆ ಇರುವಂತದ್ದು ನಿಮ್ಗೆ ಅನುಭವ ಆಗಿರ್ಬೋದು. ಸೊ ಅಥವಾ ಅವರು ಜಾಯಿನ್ ಆಗದೆ ಇರುವಂತ ಅನುಭವನೂ ಆಗಿರ್ಬೋದು. ಆದ್ರೆ ಈಗ ನಿಮಗೆ ಒಂದು 54 ಈಗ ಏನು ಸ್ಪೀಟ್ ಲೀವ್ಸ್ ಅಲ್ಲಿ ನಿಮಗೆ 4 ಏನು ಜೋಕರ್ ಇದ್ದೇ ಇರ್ತದೆ. ಹಾಗಾಗ್ಬಿಟ್ಟು ಸೊ ಆ 4 ಸಿಗ್ಬೇಕಂದ್ರೆ ನೀವು 50ನ್ನ ಖಾಲಿ ಮಾಡ್ಲೇಬೇಕಾಗ್ತದೆ, ಅಥವಾ ನೀವು 30 ಖಾಲಿ ಮಾಡಿದಾಗ್ಲೂ ನಿಮ್ಗೆ ಸಿಗ್ಬೋದು. ಸೊ ಆ ರೇಷಿಯೋಗೆ ನೀವು ತಿಳಿಸಿದಾಗ ಈಗ ನೋಡಿ 20 ಜನರ ನಂತರ ನಂಗೆ ಕಂಟಿನ್ಯೂಸ್ ಆಗಿ 10 ಜನ ಜಾಯ್ನ್ ಆದ್ರು ಅಂತ ಹೇಳಿದ್ರೆ ದಟ್ ಇಸ್ ದ ನೀವು ನೆಗೆಟಿವ್ ಇಂದ ಪಾಸಿಟಿವ್ ಫೀಡ್ಬ್ಯಾಕ್ ಗೆ ನೀವು ತಗೊಂಡ್ ಬಂದಾಗ. ಸೊ ಆ ರೀತಿಯ ಒಂದು ಏನು ಟೆಕ್ನಿಕ್ ಅನ್ನ ನೀವು ಕಲ್ತಾಗ ನಿಮಗೆ ಪಾಸಿಟಿವ್ನೆಸ್ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎ ಸ್ಯಾಂಪಲ್ ಆಫ್ ಬೋನಸ್ ಚೆಕ್ ಅಂತ ಹೇಳ್ತೀವಿ. ಸೊ ಈ ಒಂದು ವಿಚಾರಕ್ಕೆ ಬಂದಾಗ ಸಾರಿ ಈ ಒಂದು ವಿಚಾರಕ್ಕೆ ಬಂದಾಗ ನಿಮಗೆ ಯಾರಾದ್ರೂ ನಿಮಗೆ ಬೋನಸ್ ಅನ್ನ ಕೇಳುವಂತದ್ದು ಸಹಜವಾಗಿರ್ತದೆ. ನಾವಾಗ ಅನ್ಬಿಲೀವಬಲ್ ಅಂತ ಹೇಳ್ತೀವಿ. ಸೊ ಯಾಕೆ ಬಿಲೀಫ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದು ಬಿಸ್ನೆಸ್ ಯಾರಿಗೆ ಕಣ್ಣಿಗೆ ಕಾಣೋದಿಲ್ಲ ಅಲ್ಲ, ರೈಟ್? ಎಲ್ಲೇ ಹೇಗ್ ನಡೀತದೆ, ಹೇಗೆ ಬಿಸ್ನೆಸ್ ಇನ್ಕಮ್ ಬರ್ತದೆ, ಅಥವಾ ಸಾಕಷ್ಟು ಡೌಟ್ಫುಲ್ ಒಂದು ವಿಚಾರ ಇರ್ತದೆ ಈ ಬಿಸ್ನೆಸ್ ಅಥವಾ ಮಾಡೆಲ್ ಬಗ್ಗೆ. ಹಾಗಾಗ್ಬಿಟ್ಟು ನಿಮಗೆ ಕಂಪನಿಗಳೇ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಿಮ್ಮ ಸ್ಯಾಂಪಲ್ ಆಫ್ ಯುವರ್ ಬೋನಸ್ ಚೆಕ್ ಅಂದ್ರೆ ನೋಡಿ, ಈಗ ನಿಮ್ಗೆ ನನಗೆ 3 ತಿಂಗಳ ಹಿಂದೆ ಇಷ್ಟ ಆದಾಯ ಬಂತು, 2 ತಿಂಗಳ ಹಿಂದೆ ಈ ತರ ಆದಾಯ ಬಂತು ಅನ್ನುವಂಥದ್ದನ್ನು ನೀವು ತೋರಿಸ್ಬೋದು. ತೋರಿಸ್ಬಿಟ್ಟು ಅವರಿಗೆ ನೀವು ಅಪ್ರೋಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಟ್ ಶೆಡ್ಯೂಲ್ ಅಂತ ಹೇಳಿದ್ರೆ ನೀವು ಶೆಡ್ಯೂಲ್ ಅನ್ನ ಸೆಟ್ ಮಾಡ್ಕೊಂಡು, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ಸಮಯದಲ್ಲಿ ಯಾರನ್ನ ಭೇಟಿ ಮಾಡಬೇಕು ಅನ್ನುವಂತ ಒಂದು ಏನು ಸಮಯವನ್ನ ನಿರ್ಧಾರ ಮಾಡ್ಕೊಂಡು ನೀವು ವರ್ಕ್ ಮಾಡುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗ್ತದೆ. ನೆಕ್ಸ್ಟ್ ಸ್ಲೈಡ್. ಸೊ ಸೈನ್ ಅಪ್ ಯುವರ್ ಇನ್ವೈಟೇಸ್. ಈಗ ಮೋಸ್ಟ್ ಆಫ್ ದ ಕೇಸಸ್ ನಲ್ಲಿ ಜನರಿಗೆ ಡಿಸಿಷನ್ ಅನ್ನೋದು ಇರೋದೇ ಇಲ್ಲ. ಆ ಡಿಸಿಷನ್ ನೀವು ತರಬೇಕು ಅಂದ್ರೆ ಟೇಬಲ್ ಕ್ಲೋಸಿಂಗ್ ಅನ್ನ ನೀವು ಫಾಲೋ ಮಾಡ್ಬೇಕಾಗ್ತದೆ. ಮೀಟ್ ಯುವರ್ ಪ್ರಾಸ್ಪೆಕ್ಟ್ ಆಫ್ಟರ್ ಸೆಮಿನಾರ್ ಅಂದ್ರೆ ಫಾಲೋ ಅಪ್ ಅಂಡ್ ಫಾಲೋ ಥ್ರೂ ಅಂತ ನಾವೇನ್ ಹೇಳ್ತೀವಿ, ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಿಮಗೆ ಒಂದು 20ರಿಂದ 50% ಏನು ನಿಮಗೆ ರಿಸಲ್ಟ್ ಏನಿದೆ ನಿಮ್ಮ ಅಪ್ರೋಚ್ ನಲ್ಲಿ ಸಿಗ್ಬೋದು. ಫಸ್ಟ್ ಅಪ್ರೋಚ್ ಅಥವಾ ಸೆಕೆಂಡ್ ಅಪ್ರೋಚ್ ನಲ್ಲಿ ನಿಮ್ಗೆ ಸಿಗ್ಬೋದು. ಆದ್ರೆ ನಿಮ್ಗೆ 100% ಸಿಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಫಾಲೋ ಅಪ್ ಅಂಡ್ ಫಾಲೋ ಥ್ರೂ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ನೀವು ರಿಪೀಟೆಡ್ ಫಾಲೋ ಅಪ್ ಮಾಡಿದಾಗ ಅವರಿಗೆ ವಿಶ್ವಾಸ ಜಾಸ್ತಿ ಆಗಿ ಅವ್ರ ಬಿಸ್ನೆಸ್ ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ಕ್ ದೆಮ್ ಇಫ್ ದೇ ಹ್ಯಾವ್ ಕ್ವಶನ್ಸ್ ಅಂತ ಹೇಳಿದ್ರೆ ನೀವು ಈ ಕೆಲಸವನ್ನ ಎಲ್ಲರೂ ಮಾಡ್ಲೇಬೇಕಾಗ್ತದೆ. ಈಗ ಕ್ವಶನ್ಸ್ ನಿಮ್ಗೆ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಕೋಲ್ಡ್ ಪ್ರಾಸ್ಪೆಕ್ಟ್ ಅಂತಾನೆ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರೆಸೆಂಟ್ ಡಿಎಫ್ಎನ್ ಅಪ್ಲಿಕೇಶನ್ ಫಾರ್ಮ್ ದೇರ್ ಸಿಗ್ನೇಚರ್ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಅವ್ರ ಎದುರುಗಡೆ ಇಟ್ಟಾಗ ಅವರನ್ನ ನೀವು ಒಂದು ಡಿಸಿಷನ್ ಗೆ ತರುವಂತ ಒಂದು ಕೆಲಸವನ್ನ ನೀವು ಮಾಡ್ಬೋದು. ಅಂದ್ರೆ ನಿಮಗೆ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಸಂದರ್ಭದಲ್ಲಿ. ನೆಕ್ಸ್ಟ್ ಆಸ್ಕ್ ಫಾರ್ ಎ ಲಿಟಲ್ ಟೆಸ್ಟಿಮೋನಿಯಲ್ ಟಾಕ್ ಫ್ರಮ್ ಅಪ್ಲೈನ್ ಆರ್ ಕ್ರಾಸ್ ಲೈನ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮಗೆ ಅಂದ್ರೆ ನಿಮ್ಮ ಒಂದು ಟೀಮ್ ನವರು ಇರ್ಲಿ ಇಲ್ಲದೆ ಇರ್ಲಿ ಅಥವಾ ಬೇರೆಯವರು ನಿಮ್ಮ ಸರೌಂಡಿಂಗ್ಸ್ ನಲ್ಲಿ ಇದ್ದಾಗ್ಲೂ ಸಹ ನೀವು ಅವರ ಒಂದು ಟೆಸ್ಟಿಮೋನಿಯಲ್ ಅನ್ನ ನೀವು ನಿಮ್ಮ ಜನರಿಗೆ ತಿಳಿಸಿದಾಗ, ಯಾಕಂದ್ರೆ ಥರ್ಡ್ ಪರ್ಸನ್ ಈ ಬಿಸ್ನೆಸ್ ಅಲ್ಲಿ ತುಂಬಾ ವರ್ಕ್ ಆಗ್ತದೆ. ಅಂದ್ರೆ ಈಗ ನಾವು ನೋನ್ ಪರ್ಸನ್ 1, 2, 3 ಭೇಟಿ ಆಗ್ತಿದ್ದಾಗ ನಾವು ನೋನ್ ಪರ್ಸನ್ ಆಗ್ತಾ ಹೋಗ್ತೀವಿ. ಅಂದ್ರೆ ಈಗ ಒಬ್ಬ ಸ್ಟಾರ್ ಏಜೆಂಟ್ ಇದ್ದಾನೆ, ಅವನಿಗೆ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಅವಾಗ ನೀವು ಕ್ರಾಸ್ ಲೈನಿನ ಅಥವಾ ಅಪ್ಲೈನಿನ ನೀವು ಒಂದು ಟೆಸ್ಟಿಮೋನಿಯಲ್ ಅನ್ನ ಅಥವಾ ನಿಮಗೆ ಕೌನ್ಸಿಲಿಂಗ್ ಅನ್ನ ನೀವು ಕೊಡಿಸಿದಾಗ ಖಂಡಿತವಾಗಿ ಅವ್ರಿಗೆ ಮತ್ತೆ ಮೈಂಡ್ ಓಪನ್ ಆಗಿ ಅವ್ರು ಕೆಲಸ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಟೆಕ್ನಿಕ್ ಅನ್ನು ಸಹ ನೀವು ಫಾಲೋ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಲೀಡ್ ದೆಮ್ ವೇರ್ ಟು ಪರ್ಚೇಸ್ ಪ್ರಾಡಕ್ಟ್. ಅಂದ್ರೆ ನೀವು ಪ್ರಾಡಕ್ಟ್ ಅನ್ನ ಎಲ್ಲಿ ಪರ್ಚೇಸ್ ಮಾಡ್ಬೇಕು, ಈಗ ನಾನೇ ಸಪ್ಲೈ ಮಾಡ್ತೀನೋ ಅಥವಾ ಸ್ಟಾಕ್ ಪಾಯಿಂಟ್ ಹೋಗಿ ನೀವು ತಗೊಂಡ್ಬೇಕು ಅಥವಾ ಆನ್ಲೈನ್ ಅಲ್ಲಿ ನೀವು ತಗೊಂಡ್ಬೇಕು ಅನ್ನುವಂಥದ್ದನ್ನ ನೀವು ಅವರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡಿದ್ರಿ ಅಂದ್ರೆ ನಿಮ್ಮ ಬಿಸ್ನೆಸ್ ಈಸಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಆಕ್ಟಿವೇಟ್ ಯುವರ್ ಪಾರ್ಟ್ನರ್.
ಸೊ ಇದು ನೆಕ್ಸ್ಟ್ ಹಂತದಲ್ಲಿ ನಿಮಗೆ ತುಂಬಾ ವೈಟಲ್ ರೋಲ್ ಅಂತ ನಾವು ಹೇಳ್ಬೋದು. ಸಿಟ್ ಡೌನ್ ಅಂಡ್ ಡಿಟರ್ಮೈನ್ ದರ್ ಆಬ್ಜೆಕ್ಟಿವ್ ಇನ್ ಜಾಯ್ನಿಂಗ್. ಸ್ನೇಹಿತರೆ, ಅವರು ಹೆಲ್ತಿಗೋಸ್ಕರ ಬಂದಿದಾರೋ ಅಥವಾ ಹೆಲ್ತಿಗೋಸ್ಕರ ಬಂದಿದಾರೋ ಅನ್ನೋದನ್ನ ನೀವು ಕ್ಲಿಯರ್ ಮಾಡ್ಕೊಳ್ರಿ. ಸೊ ಅವರ ಆಬ್ಜೆಕ್ಟ್ ಅವರನ್ನ ಈ ಬಿಸ್ನೆಸ್ ನಲ್ಲಿ ಮುಂದೆ ತಗೊಂಡು ಹೋಗುವಂಥದ್ದು. ಅವರಿಗೆ ಸರಿಯಾದ ಒಂದು ಉದ್ದೇಶ ಇಲ್ಲ, ಕಾಸ್ ಇಲ್ಲ ಅಥವಾ ಗುರಿ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಈ ಬಿಸ್ನೆಸ್ ನಲ್ಲಿ ಬೆಳೆಸೋದು ತುಂಬಾ ಟಫ್ ಆಗ್ತಾ ಹೋಗುತ್ತೆ ನಿಮಗೆ. ಹಾಗಾಗ್ಬಿಟ್ಟು ಅವರೊಟ್ಟಿಗೆ ಕುತ್ಕೊಂಡು ಅವರ ಒಂದು ಉದ್ದೇಶ ಏನು ಈ ಬಿಸ್ನೆಸ್ ಗೆ ಅಂದ್ರೆ, ಈಗ ಟೈಮ್ಸ್ ನೋಡಿ ಅವ್ರಿಗೆ ಒಂದು ಮೊಬೈಲ್ ಖರೀದಿ ಮಾಡುವಂತ ಒಂದು ಶಕ್ತಿ ಇಲ್ಲದೆ ಇರ್ಬೋದು, ಅಥವಾ ಒಂದು ಟೂ ವೀಲರ್ ತಗೊಳ್ಳುವಂತ ಒಂದು ಶಕ್ತಿ ಅಂದ್ರೆ 2000 ಅಥವಾ 3000 EMI ಕಟ್ಟುವಂತ ಅವರಿಗೆ ಒಂದು ಏನು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಲ್ಲದೆ ಇರ್ಬೋದು. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಓಪನ್ ದೇರ್ ಮೈಂಡ್. ಅವ್ರು ಈ ಬಿಸ್ನೆಸ್ ಗೆ ಯಾಕೆ ಬಂದಿದ್ದಾರೆ, ಇದರಿಂದ ಅವ್ರಿಗೆ ಏನ್ ಬೇಕು ಅನ್ನುವಂಥದ್ದನ್ನ ನೀವು ಕ್ಲಿಯರ್ ಮಾಡಿದ್ರೆ ಅವ್ರನ್ನ ಬೆಳೆಸಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಐಡೆಂಟಿಫೈ ದೇರ್ ಡ್ರೀಮ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ಫೋಕಸ್ ನಿಮಗೆ 50,000 ಆದಾಯ ಬರಬೇಕು, 1,00,000 ಆದಾಯ ಬರಬೇಕು, 10,00,000 ಆದಾಯ ಬರಬೇಕು ಅನ್ನುವಂಥದ್ದು ಇರ್ಬೋದು. ಆದ್ರೆ ಆ ವ್ಯಕ್ತಿದು 5,000ನೇ 10,000ನೇ ಆಗಿದ್ದಿದ್ರೆ ಸೊ ಅವಾಗ ನಿಮಗೆ ಮನಿ ಅಂದ್ರೆ ಅವ್ರಿಗೆ ಆ ಹಣದ ಇದು ಕಡಿಮೆ ಆಯ್ತಲ್ಲ. ಸೊ ಇದಂತೆ ಈಗ ನನಗೆ 10,00,000 ಬರ್ಬೇಕು ಅಂತೇಳಿ ನಾವು ಪ್ರತಿಯೊಬ್ಬರಿಗೂ 10 ಲಕ್ಷ ಆದಾಯ ಬರಬೇಕು ಅಂತೇಳಿ ನಾವು ಥಿಂಕ್ ಮಾಡಿದ್ರೆ ಆಗೋದಿಲ್ಲ. ಸೊ ಅಲ್ಲಿ ಅವರ ಡ್ರೀಮ್ಸ್ ಏನಿದೆ ಆ ಡ್ರೀಮ್ಸ್ ಬೇರೆ ಇರುತ್ತೆ. ಈಗ ನಾವ್ ಹೇಳ್ತೀವಿ, ಈಗ ಡ್ರೀಮ್ಸ್ ಬೇರೆ ಗೋಲ್ಸ್ ಬೇರೆ ಅಂತ. ಅದೇ ರೀತಿಯಲ್ಲಿ ಅವರ ಡ್ರೀಮ್ಸ್ ಏನಿದೆ, ಈ ಬಿಸ್ನೆಸ್ ಇಂದ ಅವ್ರಿಗೆ ಏನ್ ಬೇಕು, ಇದ್ರಲ್ಲಿ ಕೆಲಸ ಮಾಡೋದ್ರಿಂದ ಅವರು ಏನನ್ನ ಬಯಸ್ತಾರೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಪ್ರಕಾರ ನಿಮಗೆ ಅವ್ರನ್ನ ನೀವು ಗೈಡ್ ಮಾಡಿ ಈಸಿ ಆಗ್ತದೆ. ಡ್ರಾಫ್ಟ್ ಆಕ್ಷನ್ ಪ್ಲಾನ್ ಫಾರ್ ದ ನೆಕ್ಸ್ಟ್ 1 to 7 months. ಈಗ ಭಾರತಕ್ಕೆ ಇದು ಇಂಟ್ರೊಡ್ಯೂಸ್ ಆದಾಗ ಡಾಕ್ಟರ್ ಲಿಮ್ ರತ್ನ ಮೇಡಮ್ ಅವರಿಗೆ ಗೈಡ್ ಮಾಡಿದ್ರಂತೆ ಕೌನ್ಸಿಲಿಂಗ್ ಅಲ್ಲಿ. ಅಂದ್ರೆ ನೀವು ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ 3 months ಆಫ್ ಇದು ಶೆಡ್ಯೂಲ್ ಇರಬೇಕು ಅಂತ. ಆ ರೀತಿಯಲ್ಲಿ ನಿಮ್ಮ ಒಂದು ಪ್ಲಾನ್ ಅನ್ನ ಅಟ್ಲೀಸ್ಟ್ 1 week, 15 days, 1 month ಇದ್ದಾಗ ನಿಮಗೆ ಹರ್ಡಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ. ಸ್ಟೆಬಿಲೈಸ್ ಯುವರ್ ಗ್ರೂಪ್. ನಿಮ್ಮ ಟೀಮ್ ಅನ್ನ ಸ್ಟೆಬಿಲೈಸ್ ಮಾಡೋದು ಅಂತ ಹೇಳಿದ್ರೆ ದಿಸ್ ಇಸ್ ದ ಪೀಪಲ್ ಬಿಸ್ನೆಸ್. ಆದ್ರಿಂದ ಎಲ್ಲರ ಮೈಂಡ್ ಒಂದೇ ತರ ಇರೋದಿಲ್ಲ, ಎಲ್ಲರ ಗೋಲು ಒಂದೇ ತರ ಇರೋದಿಲ್ಲ, ಹಾಗೆ ಎಲ್ಲರೂ ಒಂದೇ ತರ ಕೆಲಸ ಮಾಡೋದಿಲ್ಲ. ಡಿಫ್ರೆಂಟ್ ಆಗಿ ಈಗ ನಾವು ಕೆಲಸ ಮಾಡ್ಬೇಕಾಗ್ತದೆ ಬೇರೆ ಬೇರೆ ವ್ಯಕ್ತಿಗಳು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಎಜುಕೇಟೆಡ್ ಬರ್ತಾರೆ, ಕಡಿಮೆ ಎಜುಕೇಶನ್ ಇರೋರು ಬರ್ತಾರೆ, ಹಣ ಇರೋರು ಬರ್ತಾರೆ, ಹಣ ಇಲ್ಲದೆ ಇರೋರು ಸಹ ಬರ್ತಾರೆ. ಹಾಗಾಗ್ಬಿಟ್ಟು ನೀವು ಅವ್ರನ್ನ ಸ್ಟೆಬಿಲೈಸ್ ಮಾಡೋದು ಸಹ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಫಾರ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಟು ಸ್ಟೆಬಿಲೈಸ್ ಯುವರ್ ಗ್ರೂಪ್ ಮತ್ತೆ ಕೊಟ್ಟಿದ್ದಾರೆ. ಕೋಚ್ ಜಮ್, ಕ್ಯಾಡಿ ಜಮ್, ಚಾಲೆಂಜ್ ಜಮ್, ರಿವಾರ್ಡ್ ಜಮ್, ಡಿಸಿಪ್ಲಿನ್ ಜಮ್. ಈಗ ನಮ್ಮ ಡಾಕ್ಟರ್ ರಂಜನ್ ಅನ್ನ ನಾವು ನೋಡಿದಾಗ ಅವರು ನಮ್ಮ ಡಾಕ್ಟರ್ ರತ್ನ ಮತ್ತೆ ಪ್ರೊಫೆಸರ್ ವಸುಪಾಲೆ ಅವರಿಗೆ ಯಾವಾಗ್ಲೂ ಕೈ ಮುಗಿತಾರೆ. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಮೈ MLM ಗುರುಸ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ಅವ್ರು ಎಷ್ಟೇ ಎಜುಕೇಟ್ ಆಗಿದ್ರು ಸಹ, ಎಷ್ಟೇ ಅವರು ಸ್ಕಿಲ್ಫುಲ್ ಆಗಿದ್ರು ಸಹ, ಈಗ ಒಂದು ಆಪರೇಷನ್ ಗಳಿಗೆ 1.5-2 ಲಕ್ಷ ಸಿಗುವಂತದಿದ್ರು ಸಹ ಈ ಬಿಸ್ನೆಸ್ ನಲ್ಲಿ ಅವ್ರಿಗೆ ಕೋಚ್ ಆಗ್ಬೇಕಾಗ್ತದೆ. ಅಂದ್ರೆ ಅವರು ಇದರಲ್ಲಿ ಟ್ರೈನ್ ಆಗ್ಬೇಕಾಗ್ತದೆ. ಹಾಗಾಗಿ ನಿಮ್ಮ ಟೀಮ್ ಅನ್ನ ನೀವು ಟ್ರೈನ್ ಆಗೋದು, ನಿಮ್ಮ ಟೀಮ್ ಅನ್ನ ನೀವು ಟ್ರೈನ್ ಮಾಡ್ಕೊಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅವ್ರನ್ನ ಬೆನ್ ತಟ್ಟುವಂತ ಕೆಲಸವನ್ನು ಅವರು ಅಚೀವ್ಮೆಂಟ್ ಮಾಡಿದಾಗ, ಈಗ 3,500 PV 1ನೇ ತಾರೀಕು ಮಾಡಿದ್ರು, 1,000 PV 1ನೇ ತಾರೀಕು ಮಾಡಿದ್ರು, 10,000 PV ಒಂದು ಮಂತ್ ಅಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ, ಅಥವಾ ಫಿಫ್ತ್ ಸಿಲ್ಲರ್ ಎಕ್ಸ್ಪ್ರೆಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಯಾವಾಗ್ಲೂ ನೀವು ಬೆನ್ ತಟ್ಟುವಂಥದ್ದು, ಅವರಿಗೆ ರೆಕಗ್ನೈಸ್ ಮಾಡುವಂಥದ್ದು, ಹಾನರ್ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಹಾಗೆ ಯು ಹ್ಯಾವ್ ಟು ಚಾಲೆಂಜ್ ಅಂತ ಹೇಳಿದ್ರೆ, ಈಗ ಅವರು ಒಂದು ಗೋಲ್ ಅನ್ನ ಅಚೀವ್ಮೆಂಟ್ ಮಾಡಿದರೆ ನೆಕ್ಸ್ಟ್ ಗೋಲ್ ಅನ್ನ ಅಚೀವ್ಮೆಂಟ್ ಮಾಡ್ಲಿಕ್ಕೆ ನೀವು ಅವ್ರನ್ನ ಚಾಲೆಂಜ್ ಮಾಡುವಂತ, ನಿಮ್ಮ ಹತ್ರ ಆಗಲ್ವಾ, ಆಗತ್ತಾ ಸಹ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗ್ಬಿಟ್ಟು ನೆಕ್ಸ್ಟ್ ರಿವಾರ್ಡ್ ದೆಮ್, ಅವ್ರನ್ನ ರಿವಾರ್ಡ್ ಮಾಡಿ ಅಂತಾನು ಕೊಟ್ಟಿದ್ದಾರೆ. ಡಿಸಿಪ್ಲಿನ್ ದೆಮ್ ಅಂದ್ರೆ ಅವರಲ್ಲಿ ಏನಾದ್ರೂ ತಮ್ಮ ಮಿಸ್ಟೇಕ್ಸ್ ಅಥವಾ ಅವರು ಮಾಡ್ತಿರುವಂತ ಕೆಲಸದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಅಥವಾ ಅವರ ನಡೆ ನುಡಿಯಲ್ಲಿ ಸ್ವಲ್ಪ ವ್ಯತ್ಯಾಸ, ಅಂದ್ರೆ ಬಿಸ್ನೆಸ್ ಗೆ ಜನರನ್ನ ತರೋದ್ರ ಬಗ್ಗೆ, ಜನರನ್ನ ಬೆಳೆಸೋದ್ರ ಬಗ್ಗೆ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ನೀವು ಅದನ್ನ ತಿಳಿಸ್ಕೊಡಿ. ಅಂದ್ರೆ ನಾವು ಅದನ್ನೇ ಮಾಡ್ತಾ ಕೂರುವಂತದ್ದು ಅಲ್ಲ, ಅದನ್ನೇ ಮಾಡ್ತಾ ಕೂತ್ರು ಸಹ ಜನರಿಗೆ ಅದರಿಂದ ಇರಿಟೇಟ್ ಆಗ್ಬೋದು. ಓಕೆ, ಸೊ ಅದನ್ನ ನೀವು ಏನು ಒಂದು ವೇ ಆಫ್ ಅಪ್ರೋಚ್ ನಲ್ಲಿ ನೀವು ಅವ್ರನ್ನ ಡಿಸಿಪ್ಲಿನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ನೆಕ್ಸ್ಟ್ ಟೈಮ್. ಸೊ ಅಗೇನ್ ಕೋಚ್ ದಮ್, ಟೀಚ್ ದಮ್ ಹೌ ಟು ಸ್ಟಾರ್ಟ್ ದಿ ಬಿಸ್ನೆಸ್. ಅದನ್ನ ಈಗಾಗಲೇ ನೀವು ಕಲ್ತಿದ್ದೀರಿ, ಅದನ್ನ ನೀವು ಅವ್ರಿಗೆ ಕಲ್ಸ್ಬೋದು. ಟೀಚ್ ದಮ್ ಅಬೌಟ್ ದ ಕಂಪನಿ ಪ್ರಾಡಕ್ಟ್ ಅಂಡ್ ಮಾರ್ಕೆಟಿಂಗ್ ಪ್ಲಾನ್. ಸೊ ಇದ್ರ ಬಗ್ಗೆನೂ ಸಹ ನೀವು ಈಗಾಗಲೇ ಕಲ್ತಿದ್ದೀರಿ. ಮ್ಯಾಂಡೇಟ್ ದಮ್ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಸೇಲ್ಸ್ ಟಿಪ್ಸ್.
ಸೊ ಇದನ್ನ ನಾವು ಎಲ್ಲರೂ ಮಿಸ್ಟೇಕ್ ಮಾಡ್ತೀವಿ. ಏನಂತ ಹೇಳಿದ್ರೆ ಒಂದು ಇದು ಏನಂತ ಹೇಳಿದ್ರೆ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ನಾವು ತಿಳ್ಕೊಳ್ಳೋದಿಲ್ಲ. ಸರ್ ನಂಗೆ ಆದಾಯ ಬರುದಿಲ್ಲ, ಅಥವಾ ನಾವು ಇನ್ನೇನೋ ಮಾಡೋದಿಲ್ಲ, ಇನ್ನೇನೋ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಈಗ ಎಲ್ಲ ಟೂಲ್ಸ್ ಕಿಟ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನಿಮ್ಗೆ ಲಾಸ್ಟ್ ತಿಳಿಸ್ತೀನಿ. ಸೊ ಅದನ್ನ ಎಲ್ಲದನ್ನು ಯೂಸ್ ಮಾಡ್ಕೊಡ್ರಿ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅನ್ಲೆಸ್ ಅಂಟಿಲ್ ನೀವು ಎಜುಕೇಟ್ ಆಗದೆ ಇದ್ರೆ ಈ ಬಿಸ್ನೆಸ್ ನಲ್ಲಿ ಮುಂದುವರಿಯೋದು ನಿಮಗೆ ಕಷ್ಟ ಆಗ್ತದೆ. ಓಕೆ, ನೆಕ್ಸ್ಟ್ ಆಯ್ತು. ಕ್ಯಾಡಿ ದೆಮ್ ಅಗೈನ್ ಅವ್ರನ್ನ ಬೆನ್ ತಟ್ಟುವಂತದ್ದು ಕೆಲಸ ಹೇಗ್ ಮಾಡ್ಬೋದು. ಟೀಚ್ ದೆಮ್ ದ ಸ್ಕಿಲ್ಸ್ ಆಫ್ ಪ್ರಾಸ್ಪೆಕ್ಟಿಂಗ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಹೇಳಿದೆ 54 ಇಸ್ಪೀಟ್ ಎಲೆಗಳಲ್ಲಿ ಹೇಗೆ ನಿಮಗೆ ಪಾಸಿಟಿವ್ 4 ಜನ ಸಿಗ್ತಾರೆ ಅನ್ನುವಂಥದ್ದು. ಇದು ಆವರೇಜ್ ಅಂತ ಹೇಳ್ತೀವಿ ನಾವು, ಅಂದ್ರೆ ನೀವು ಒಂದು ಅನುಪಾತದಲ್ಲಿ ಕೆಲಸ ಮಾಡುವಂತ. ಸೊ ಅದನ್ನ ನೀವು ಅವ್ರಿಗೆ ಕಲ್ಸ್ಕೊಡ್ತಾ ಹೋಗ್ರಿ. ಅದಕ್ಕೆ ನಿಮಗೆ ಕ್ವಶನ್ಸ್ ಆರ್ ದಿ ಆನ್ಸರ್ಸ್ ಅಥವಾ ಪ್ರಶ್ನೆಗಳೇ ಉತ್ತರವಾಗಿ ಅನ್ನುವಂಥದ್ದು ಪುಸ್ತಕಗಳು ಅಲೆನ್ಸೀಸ್ ಅವ್ರದ್ದಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮಗೆ ನೆಟ್ ಅಲ್ಲಿ ಸಿಗುತ್ತೆ, ಅದನ್ನ ಕನ್ನಡದಲ್ಲಿದೆ, ತುಂಬಾ ಸುಂದರವಾಗಿ ಕನ್ನಡದಲ್ಲಿದೆ. ಅದನ್ನ ನೀವು ಬಿಸ್ನೆಸ್ ಏನು ಟೂಲ್ ಆಗಿ ನೀವು ಯೂಸ್ ಮಾಡ್ಬೋದು. ಹೆಲ್ಪ್ ದೆಮ್ ಟು ಪ್ರಿಪೇರ್ ದ ಹಾಟ್ ಲಿಸ್ಟ್. ಸೊ ಇದರಲ್ಲಿ ಹಾಟ್ ಲಿಸ್ಟ್ ಅಂಡ್ ಕೋಲ್ಡ್ ಲಿಸ್ಟ್ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಗೆ ನೀವು ಅವರು ಬೆಳಿಬಹುದು ಅನ್ನೋದನ್ನ ನೀವು ಅವರಿಗೆ ಕಲ್ಸ್ಕೊಡಿ, ಆವರೇಜ್ ಅನ್ನ ತಿಳಿಸ್ಕೊಡಿ. ಹೆಲ್ಪ್ ದೆಮ್ ಪ್ಲಾನ್ ಆನ್ ಹೌ ಟು ಅಪ್ರೋಚ್ ದೇರ್ ಪ್ರಾಸ್ಪೆಕ್ಟ್. ಅಂದ್ರೆ ಅವರ ಈಗ ನೋಡಿ, ಈಗ ನಿಮ್ಮಲ್ಲಿ ಈಗ ನೀವು ಒಂದು SSLC ಅಥವಾ ನೀವು ಡಬಲ್ ಗ್ರಾಜುಯೇಟ್ ಆಗಿರ್ಬೋದು. ಅವಾಗ ನೀವು SSLC ಓದೋನ್ನ ನಿಮ್ ಟೀಮ್ ಅಲ್ಲಿ ಇರೋರ್ನ ಹೇಗೆ ಅಪ್ರೋಚ್ ಮಾಡ್ಬೇಕು, ಅಥವಾ ನಮ್ಗಿಂತ ಹೆಚ್ಚಿಗೆ ಎಜುಕೇಶನ್ ಇರೋರ್ನ ಅವ್ರನ್ನ ನಾವು ಹೇಗೆ ಅಪ್ರೋಚ್ ಮಾಡ್ಬೇಕು, ಹೇಗೆ ಅವ್ರನ್ನ ಗೈಡ್ ಮಾಡ್ಬೇಕು, ಇದನ್ನೆಲ್ಲ ನಾವು ಈಗ ನಮ್ಗಿಂತ ಹೆಚ್ಚಿಗೆ ಏಜ್ ಆದವರು ಈ ಬಿಸ್ನೆಸ್ ಗೆ ಬರ್ತಾರೆ, ಅವ್ರನ್ನ ನಾವು ಹೇಗೆ ಬಿಸ್ನೆಸ್ ನಲ್ಲಿ ಬೆಳೆಸ್ಬೇಕು, ಇದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಸೊ ಅದನ್ನ ನಿಮ್ಗೆ ಸಿಸ್ಟಮ್ ನಲ್ಲೂ ಸಹ ಕಲ್ಸ್ಕೊಡ್ತಾರೆ. ನೆಕ್ಸ್ಟ್ ನಿಮಗೆ ಅಸಿಸ್ಟ್ ದೆಮ್ ಇನ್ ಸೆಟ್ಟಿಂಗ್ ಅನ್ ಅಪಾಯಿಂಟ್ಮೆಂಟ್. ಈಗ ಇದೆಲ್ಲ ಅವ್ರು ಇಲ್ಲಿ ಬಂದೇ ಕಲಿಬೇಕಾಗತ್ತೆ. ಎಲ್ಲರೂ ಇದನ್ನ ಡಿಗ್ರಿ ಅಥವಾ ಗ್ರಾಜುಯೇಷನ್ ಮಾಡಿನೇ ಬಂದಿರೋದಿಲ್ಲ. ಹಾಗಾಗ್ಬಿಟ್ಟು ಇಲ್ಲಿ ನಾವು ಕಲಿಬೇಕಾಗತ್ತೆ. ಅದನ್ನ ನೀವು ಅವರಿಗೆ ಅಸಿಸ್ಟ್ ಮಾಡುವಂತದ್ದು. ಈಗ ಜನರೊಟ್ಟಿಗೆ ಹೇಗೆ ಅಪಾಯಿಂಟ್ಮೆಂಟ್ ಅನ್ನ ಸೆಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಕಂಪನಿ ದೆಮ್ ಅಂತ ಹೇಳಿದ್ರೆ, ಈಗ ನೀವು ಅಥವಾ ನೀವು ನನ್ನೊಟ್ಟಿಗೆ ಬನ್ನಿ ಅನ್ನುವಂಥದ್ದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಿಗಿನಿಂಗ್ ಅಲ್ಲಿ ಅವರು ನಿಮ್ಮ ರಿಲೇಶನ್ಶಿಪ್ ಗೆ ನೀವು ಒಂದು ಬಿಸ್ನೆಸ್ ಗೆ ಇನ್ವಾಲ್ವ್ಮೆಂಟ್ ಆಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಆ ರಿಲೇಶನ್ಶಿಪ್ ಬಗ್ಗೆ, ದಿಸ್ ಬಿಸ್ನೆಸ್ ಇಸ್ ಆಲ್ ಅಬೌಟ್ ರಿಲೇಶನ್ಶಿಪ್, ಬಿಲ್ಡಿಂಗ್ ದ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ಜನರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನ ಬೆಳೆಸ್ಕೊಳ್ಳುವಂಥದ್ದು ಬಿಸ್ನೆಸ್ ಅಂತ ಹೇಳ್ತೀವಿ. ಅದು ಸಹ ನಿಮಗೆ ಸಕ್ಸಸ್ ಗೆ ಹೆಚ್ಚಿನ ಒಂದು ರೇಷಿಯೋನ ಕೊಡುತ್ತೆ. ನೆಕ್ಸ್ಟ್, ಶೋ ದೆಮ್ ಹೌ ಟು ಡೂ ಟೇಬಲ್ ಕ್ಲೋಸಿಂಗ್. ಸೊ ಈಗ ಟೇಬಲ್ ಕ್ಲೋಸಿಂಗ್ ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು ಏನೇನೋ ವಿಚಾರಗಳನ್ನು ತಗೊಂಡು ಮಾತಾಡ್ತಾ ನಾವು ಟೇಬಲ್ ಅಂದ್ರೆ ಬಿಸ್ನೆಸ್ ಗೆ ಬೇಕಾಗಿರೋ ಕೆಲಸಗಳನ್ನ ನಾವು ಮುಗ್ಸೋದಿಲ್ಲ. ಹಾಗಾಗ್ಬಿಟ್ಟು ನೀವು ಏನ್ ಮಾಡ್ಬೇಕು, ಈ ಟೇಬಲ್ ಕ್ಲೋಸಿಂಗ್ ಅನ್ನ ನೀವು ಕಲಿಬೇಕು. ನಿಮ್ಮ ಅಲ್ಲೇನೋ ಸ್ಪಾನ್ಸರ್ ನಿಮ್ಗೆ ಕಲ್ಸ್ಕೊಡ್ತಾರೆ. ಈಗ ನಾವು ಕೇಳ್ತೀವಿ ಏನಂತ ಹೇಳಿದ್ರೆ, ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಜಾಯ್ನ್ ಆಗ್ತೀರಾ ಅಥವಾ ಜಾಯ್ನ್ ಆಗಿ ಯೂಸ್ ಮಾಡ್ತೀರಾ ಅಂತ. ಅಂದ್ರೆ ಈ ಕ್ವಶನ್ಸ್, ವೇ ಆಫ್ ಕ್ವಶನ್ ಏನಿದೆ ಅದು ಅವರು ಏನೇ ಡಿಸಿಷನ್ ಇದ್ರು ಅದು ನಿಮ್ ಪಾರ್ಟೇ ಇರುತ್ತೆ. ಈಗ ಅವರು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಜಾಯ್ನ್ ಆಗ್ತೀನಿ ಅಂದ್ರು ನಿಮ್ಮ ಪ್ರಾಡಕ್ಟ್ ಮೂವ್ಮೆಂಟ್ ಆಗುತ್ತೆ. ಅದೇ ನೀವು ಜಾಯ್ನ್ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ ಅವ್ರು ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ. ಸೊ ಈ ರೀತಿಯ ಟೇಬಲ್ ಕ್ಲೋಸಿಂಗ್ ಅನ್ನ ನೀವು ಇಟ್ಕೊಂಡಾಗ ನಿಮಗೆ ಅವ್ರನ್ನ ಬೆಳೆಸೋದು ಅಥವಾ ಬಿಸ್ನೆಸ್ ತರುವಂತದ್ದು ಈಸಿ ಆಗ್ತದೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಚಾಲೆಂಜ್ ದೆಮ್, ಅವ್ರನ್ನ ಮತ್ತೆ ಈಗ ಚಾಲೆಂಜ್ ಮಾಡುವಂತದ್ದು ಸಹ ತಿಳಿಸ್ಕೊಡ್ತಾ ಇದ್ದಾರೆ. ಟೆಲ್ ದೆಮ್ ಟು ಎಕ್ಸ್ಪೆಕ್ಟ್ ರಿಜೆಕ್ಷನ್. ಸೊ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ, ಎಲ್ಲಾ ರಿಜೆಕ್ಷನ್ಸ್ ಅನ್ನ ನೀವು ಎದುರುಗಡೆ ಇಟ್ಕೊಂಡ್ರೆ ನಿಮ್ಮ ಸಕ್ಸಸ್ ಏನ್ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂತ. ಸೊ ಇನಿಷಿಯಲ್ ಇನ್ಕಮ್ ಕಮ್ಸ್ ಫ್ರಮ್ ರಿಟೇಲಿಂಗ್. ಸೊ ಈ ರಿಟೇಲಿಂಗ್ ಅನ್ನ ಫಸ್ಟ್ ಸೇಲ್ ಅನ್ನ ಯಾವತ್ತೂ ಸ್ನೇಹಿತರೆ ನೀವು ಯಾವ ಕಾರಣಕ್ಕೂ ನೀವು ಏನು DP ಅಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ಲೇಬೇಕು. ಅದು ನೀವಾಗಿ ಅಥವಾ ಈಗ ನೀವು ಒಂದು 50,000 PV ಮಾಡೋರು ಆಗಿರ್ಬೋದು, ಅದು ಇಮ್ಮೆಟೀರಿಯಲ್. ಆದ್ರೆ ಯಾವಾಗ ನೀವು ಫಸ್ಟ್ ಸೇಲ್ ಅನ್ನ ಅದು ನಿಮ್ಗೆ ರಿಟೇಲಿಂಗ್ ಅಂತಾನೆ ನೀವು ಕನ್ಸಿಡರ್ ಮಾಡ್ತೀರಿ, ನಿಮ್ಮ ಹೋಲ್ ಟೀಮಿಗೆ ಅದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾವು ಬಿಸ್ನೆಸ್ ನಲ್ಲಿ ತುಂಬಾ ಮಿಸ್ಟೇಕ್ಸ್ ಅನ್ನ ನಾವು ಮಾಡ್ತಾ ಇರ್ತೀವಿ. ಅದೇನಂತ ಹೇಳಿದ್ರೆ, ಈಗ ಅವರು ಸ್ವಲ್ಪ ಈ ಪ್ರಾಡಕ್ಟ್ ತಗೊಳ್ಳೋದು ಅಥವಾ ಜಾಯ್ನಿಂಗ್ ಆಗೋದ್ರ ಬಗ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಇದ್ರೆ ನಾವೇನ್ ಮಾಡ್ತೀವಿ, ನೀವು ಇದರಲ್ಲಿ ಫ್ರೀ ಜಾಯ್ನಿಂಗ್ ಇದೆ, ಆಧಾರ್ ಕಾರ್ಡ್ ಜಾಯ್ನಿಂಗ್ ಅಂತ ಹೇಳ್ತೀವಿ. ಸೊ ನೀವು ಡಿಸ್ಕೌಂಟ್ ನಲ್ಲಿ ಪ್ರಾಡಕ್ಟ್ ಪಡಿಬಹುದು ಅಂತ. ಸೊ ಯಾವಾಗ ನೀವು ಈ ಮಿಸ್ಟೇಕ್ಸ್ ಅನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ತೀರಿ, ಅವಾಗ ನಿಮ್ಮ ಬಿಸ್ನೆಸ್ ಗೆ ತುಂಬಾ ದೊಡ್ಡ ಹೊಡೆತ ಬರ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ನಿಮಗೆ ಅಗತ್ಯ ಇಲ್ದಿದ್ರು ನಿಮ್ಗೆ ಹೊಸಬ ನಿಮ್ ಟೀಮ್ಗೆ ಬರುವಂತವರಿಗೆ ಅದು ಡುಪ್ಲಿಕೇಶನ್ ಆಗೋದ್ರಿಂದ ಅವರಿಗೆ ಅದು ನೆಗೆಟಿವ್ ಆಗಿ ನೆಗೆಟಿವ್ ಆಗುತ್ತೆ. ಹಾಗಾಗ್ಬಿಟ್ಟು
ನೀವು ಯಾವಾಗ್ಲೂ ಸಹ ಫಸ್ಟ್ ಸೇಲ್ ಅನ್ನ ರಿಟೇಲಿಂಗ್ ನಲ್ಲೇ ಇಟ್ಕೊಳ್ರಿ. ನೆಕ್ಸ್ಟ್ ಇನಿಷಿಯಲ್ ಇನ್ಕಮ್ ಕಮ್ಸ್, ಅದು ಹೇಳಿದೆ. ಸ್ಟೇಬಲ್ ಅಂಡ್ ರಿಲಿಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್. ಅಂದ್ರೆ ನಿಮಗೆ ಒಂದು ಸಸ್ಟೈನ್ಡ್ ಇನ್ಕಮ್ ಬರಬೇಕು ಅಂತ ಹೇಳಿದ್ರೆ, ಸೊ ಸ್ಪಾನ್ಸರಿಂಗ್ ಇಸ್ ದ ಕೀ. ಇವತ್ತು ನಮ್ಮ ಡಾಕ್ಟರ್ ರತ್ನಾ ಹೊಸಪಾಲಯ್ಯ ಅವ್ರದ್ದು ಬಿಸ್ನೆಸ್ 239-40 ರಾಷ್ಟ್ರಕ್ಕೆ ಹೋಗ್ತಾ ಇದ್ರು ಸಹ ಡೈಲಿ ಅವರು ಪ್ರಾಸ್ಪೆಕ್ಟಿಂಗ್ ಅನ್ನ ಮಾಡೇ ಮಾಡ್ತಾರೆ. ಸೊ ದಟ್ ಇಸ್ ದ ಬ್ಲಡ್ ಅಂತ ಹೇಳ್ಬೋದು. ನೀವು ಪ್ರಾಸ್ಪೆಕ್ಟಿಂಗ್ ಅನ್ನ ಮಾಡೋದ್ರನ್ನ, ಹೊಸಬ್ರನ್ನ ಈ ಬಿಸ್ನೆಸ್ ಗೆ ತರೋದ್ರ ಬಗ್ಗೆ ಯಾವಾಗ್ಲೂ ನೀವು ಮುಂದೆ ಇರಿ. ಅವಾಗ ನಿಮ್ ಬಿಸ್ನೆಸ್ ತುಂಬಾ ಈಸಿಲಿ ಮೂವ್ ಆಗ್ತಾ ಹೋಗುತ್ತೆ. ಹ್ಯಾವ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಮೇಂಟೈನಿಂಗ್ 3000 PV. ಸೊ ದಿಸ್ ಇಸ್ ನಿಮ್ಮ ಟೀಮ್ ನಲ್ಲಿ ಸಹ ಮಾಡುವಂತದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, 3000 ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಸ್ಟಡಿ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್ ಬಟ್ ಇಟ್ಸ್ ಲಾಸ್ಟಿಂಗ್ ರಿಸಲ್ಟ್. ಅಂದ್ರೆ ಈಗ ನೋಡಿ, ಒಂದು ಇವತ್ತಿನ ದಿನ 20 ವರ್ಷದಿಂದ ಬಿಸ್ನೆಸ್ ಮಾಡ್ತಿರೋರು ಇದ್ದಾರೆ, 10 ವರ್ಷದಿಂದ ಮಾಡ್ತಿರೋರು ಇದ್ದಾರೆ. ಎಲ್ಲಾ ರೀತಿಯ ಯಶಸ್ಸನ್ನು ಜನ ಪಡಿತಾ ಇದ್ದಾರೆ. ಸೊ ನೀವು ಆ ಒಂದು ಡ್ಯೂರೇಷನ್ 2 to 5 years, 7 years, 10 years, 15 years, ಈಗ ಯಾವುದೇ ಒಂದು ವೆಲ್ತ್ ಕ್ರಿಯೇಷನ್ಗೆ ಬೈ ನೇಚರ್ ಬೇಕಾಗಿರೋ ಟೈಮ್ ಅಂತ ಹೇಳಿದ್ರೆ ಸ್ನೇಹಿತರೆ 20 years. ಸೊ ನೀವು ಯಾವುದೇ ಕೆಲಸವನ್ನ ರಿಪೀಟೆಡ್ ಆಗಿ, ವೆಲ್ತ್ ಕ್ರಿಯೇಷನ್ಗೆ ನಾನು ಹೇಳ್ತಾ ಇರೋದು, ಅಂದ್ರೆ ನೀವು ಸಂಪತ್ತನ್ನ, ಮನಿ ಅಲ್ಲ, ಮನಿ ಬಗ್ಗೆ ನಾನು ಮಾತಾಡ್ತಿರೋದಲ್ಲ, ಸಂಪತ್ತನ್ನ ನೀವು ಅಕ್ಯುಮುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬೈ ನೇಚರ್ ಇಟ್ ಇಸ್ 20 years. ನೀವು ಬೇಕಾದ್ರೆ ಅದ್ರ ಬಗ್ಗೆ ಬೇಕಾದಷ್ಟು ಪುಸ್ತಕಗಳಿದಾವೆ. ನೀವು ಯಾವ್ದು ನಮ್ಮ ಸಿರಿತನಕ್ಕೆ 13 ಹೆಜ್ಜೆ ಪುಸ್ತಕ ಇದೆ, ಹಾಗೆ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ರಾಬರ್ಟ್ ಟಿ ಕಿಯೋಸಾಕಿ ಅವ್ರದ್ದಿದೆ. ಸೊ ಈ ತರದ ಪುಸ್ತಕಗಳನ್ನೆಲ್ಲ ನೀವು, ಈಗ ಡೊನಾಲ್ಡ್ ಟ್ರಂಪ್ ಅಂಡ್ ರಾಬರ್ಟ್ ಟಿ ಕಿಯೋಸಾಕಿ ಬರೆದಂತಹ ನಿಮಗೆ ವೈ ವಿ ವಾಂಟ್ ಯು ಟು ಬಿ ರಿಚ್ ಅನ್ನುವಂತ ಪುಸ್ತಕ ಇದೆ. ಸೊ ಈ ತರದ ಪುಸ್ತಕಗಳನ್ನ ನೀವು ಓದಿದಾಗ, ಅಥವಾ ನೀವು ಮಾಹಿತಿಯನ್ನ, ಈಗ ನಿಮಗೆ ಯೂಟ್ಯೂಬ್ ನಲ್ಲೂ ಬೇಕಾದಷ್ಟು ನಿಮಗೆ ವಿಡಿಯೋಸ್ ಸಿಗತ್ತೆ. ಆದ್ರೆ ನೀವು ಅದನ್ನ ರಿಪೀಟೆಡ್ ಆಗಿ ಒಂದು 20 times, 21 times, 15 times, 10 times ನೀವು ಅದನ್ನ ರಿಪೀಟೆಡ್ ಆಗಿ ನೋಡದೇ ಇದ್ರೆ ಆ ಕಾನ್ಸೆಪ್ಟ್ ನಿಮ್ಮ ಮೈಂಡಿಗೆ ಹೋಗೋದಿಲ್ಲ. ಸೊ ಹಾಗಾಗ್ಬಿಟ್ಟು ನೀವು ಇದರಲ್ಲಿ ಸಸ್ಟೈನ್ಡ್ ಆಗಿ ವರ್ಕ್ ಮಾಡ್ಲಿಕ್ಕೆ ಏನ್ ಬೇಕು ಅದರದೆಲ್ಲ ತಯಾರಿ ಸಿದ್ಧತೆಯನ್ನ ಮಾಡ್ತಾ ಹೋಗಿ, ಅವಾಗ ನಿಮಗೆ ಲಾಸ್ಟಿಂಗ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್. ರಿವಾರ್ಡ್ ದೆಮ್. ಸೊ ಅವ್ರನ್ನ ರಿವಾರ್ಡ್ ಮಾಡುವಂತದ್ರ ಬಗ್ಗೆನೂ ಹೇಳಿದ್ದಾರೆ. ಈಗ ಸಾಕಷ್ಟು ರಿವಾರ್ಡ್ ಕಂಪ್ನಿಯವರು ಮಾಡ್ತಾ ಇದ್ದಾರೆ, ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ ಸಹ ಮಾಡ್ತಾ ಇರ್ಬೋದು. ಸೊ ಅದನ್ನ ಯಾವತ್ತೂ ಮರಿಬೇಡ್ರಿ. ಸೊ ಒಂದು ಅಟ್ ಲೀಸ್ಟ್ ಒಂದು ಸಣ್ಣ ಹೂ ಕೊಡೋದ್ರ ಮೂಲಕ ಆದ್ರೂ, ಸಣ್ಣ ಅಚೀವ್ಮೆಂಟ್ ಮಾಡೋದವನಿಗೆ ಸಣ್ಣ ಹೂ ಕೊಟ್ಟು ನೀವು ರೆಕಗ್ನೈಸ್ ಮಾಡೋದು ಸಹ ತುಂಬಾ ದೊಡ್ಡ ಮ್ಯಾಟರ್ ಆಗುತ್ತೆ ಈ ಬಿಸ್ನೆಸ್ ನಲ್ಲಿ. ಅವರು ಒಂದು ಕ್ರೌನ್ ಅಂಬಾಸಿಡರ್ ಆಗಿ ಅವ್ರು ಚೇಂಜ್ ಆಗ್ಬೋದು. ಹಾಗಾಗಿ ಯಾವ ಪಾರ್ಟ್ ಅನ್ನು ಬಿಡಬೇಡಿ, ಎಲ್ಲದನ್ನು ನೀವು ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಲೈಡ್ ಮೇಡಮ್. ಓಕೆ, ಡಿಸಿಪ್ಲಿನ್ ದೆಮ್, ಇದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಬಿಸ್ನೆಸ್ ನಲ್ಲಿ ಈಗ ಕೋಡ್ ಆಫ್ ಎಥಿಕ್ಸ್ ಅಂತ ನಾವು ಹೇಳ್ತೀವಿ, ಅದನ್ನ ಫಾಲೋ ಮಾಡುವಂತದ್ದು. ಸೊ ಅಕೌಂಟಬಿಲಿಟಿ ಇರ್ಬೋದು, ಅಂದ್ರೆ ನಾವು ಕೊಡೋದು ತಗೊಳ್ಳೋದು ಅಥವಾ ನಮ್ಮ ಬಿಹೇವಿಯರ್ ಎಲ್ಲ ಒಂದು ಭಿನ್ನ ಲಿಂಗಗಳ ಹೊತ್ತಿಗೆ. ಹಾಗೆ ನಿಮಗೆ ಏನಂತ ಹೇಳಿದ್ರೆ ಕ್ರಾಸ್ ಲೈನಿಂಗ್ ಮಾಡದೇ ಇರುವಂತದ್ದು, ಅಥವಾ ರಾಂಗ್ ಗೈಡೆನ್ಸ್ ಮಾಡದೇ ಇರುವಂತದ್ದು. ಈಗ ನಮ್ ಟೀಮ್ ಅಲ್ಲದೆ ಬೇರೆ ಟೀಮ್ನವರು ಯಾರೇ ಬಂದ್ರು ಸಹ ಇದೆಲ್ಲ ನಡೆಯಲ್ರಿ ಹಾಗೆ ಹೀಗೆ ಅನ್ನುವಂಥದ್ದು, ಅವ್ರಿಗೆ ಏನು ರಾಂಗ್ ರೂಟಿಗೆ ಕಳಿಸುವಂತ ಒಂದು ಯಾವುದೇ ಕೆಲಸವನ್ನ ಮಾಡ್ಬೇಡಿ. ನೀವು ಯಾರಿಗೆ, ಸ್ನೇಹಿತರೆ ಒಂದು ವಿಚಾರ ಹೇಳ್ತೀನಿ, ಏನಂತ ಹೇಳಿದ್ರೆ, ನೀವು ಏನೇ ಬೈ ನೇಚರ್ ಯಾರಿಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಅದರ 110 times ಅಥವಾ 1000 times ನಿಮಗೆ ರಿಟರ್ನ್ಸ್ ಬರ್ತಾನೆ ಇರ್ತದೆ. ಸೊ ಹಾಗಾಗ್ಬಿಟ್ಟು ಈ ಮಿಸ್ಟೇಕ್ಸ್ ಅನ್ನ ಯಾವತ್ತೂ ಮಾಡ್ಬೇಡಿ. ಯಾವ ಮಿಸ್ಟೇಕು ಆಗದೆ ಇದ್ದಾಗೆ ನೀವು ಎಚ್ಚರಿಕೆಯಿಂದ ಮುಂದುವರಿಯಿರಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಅಂತದ್ದು ಏನಾದ್ರು ಇದ್ರೆ ನೀವು ಕಂಪನಿಗೆ ತಿಳಿಸಿ, ಖಂಡಿತವಾಗಿ ಅವರಿಗೆ ವಾರ್ನ್ ಮಾಡಿ. ನಂತರ ಆ ವಾರ್ನಿಂಗ್ ಅನ್ನ ಅವ್ರು ಕೇಳದೆ ಇದ್ರೆ ನೀವು ಅದನ್ನ ಕಂಪನಿಯವರಿಗೆ, ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ಗೆ ಅಥವಾ ಕಂಪನಿಗೆ ನೀವು ತಿಳಿಸ್ಬಿಟ್ಟು ಅವರಿಗೆ ಆ ಒಂದು ರೈಟ್ ಆಕ್ಷನ್ ಅನ್ನು ತಗೊಳ್ಳುವಂತ ಕೆಲಸವನ್ನು ಖಂಡಿತವಾಗಿ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಕೆರೆಯಲ್ಲಿ ಒಂದು ಮೀನು ಸತ್ತಿದೆ ಅಂದ್ರೆ ಇಡೀ ಕೆರೆಯನ್ನ ಹಾಳು ಮಾಡುತ್ತೆ. ಹಾಗಾಗ್ಬಿಟ್ಟು ನೀವು ಆ ಒಂದು ಕೆಲಸವನ್ನು ಮಾಡಿ. ನೆಕ್ಸ್ಟ್ ಸ್ಲೈಡ್ ಮಾಡಿ. ಸೊ ನೀಡೆಡ್ ಸ್ಕಿಲ್ಸ್, ಪ್ರಾಸ್ಪೆಕ್ಟಿಂಗ್, ರಿಟೇಲಿಂಗ್, ರಿಕ್ರೂಟಿಂಗ್ ಅಂಡ್ ಟ್ರೈನಿಂಗ್. ಸೊ ಈ ಟ್ರೈನಿಂಗ್ ಪಾರ್ಟ್ ನಲ್ಲಿ ಬೇಕಾದಷ್ಟು ನಿಮಗೆ ಟೈಪ್ಸ್ ಆಫ್ ಟ್ರೈನಿಂಗ್ಸ್ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ ಈಗಾಗಲೇ. ಸೊ ಆ ಸ್ಕಿಲ್ಸ್ ಅನ್ನ ನಿಮಗೆ ಡೆವಲಪ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಅದನ್ನ ಬಿಡದೇನೆ ನೀವು, ಅಂದ್ರೆ ತುಂಬಾ ಒಂದು ಕ್ಯೂರಿಯಾಸಿಟಿ, ಡೆಡಿಕೇಟ್ ಮತ್ತೆ ಕಮಿಟ್ಮೆಂಟ್ ಇಂದ ನೀವು ಆ ಟ್ರೈನಿಂಗ್ ಪಾರ್ಟ್ ಅನ್ನ ಕವರ್ ಮಾಡ್ಕೊಂತ ಹೋಗಿ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಪಡೆಯೋದು ನಿಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಇದು ನಾವು ಸ್ಟ್ರಾಟರ್ಜಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಮೇಡಮ್. ಸೊ ಪ್ರಾಸ್ಪೆಕ್ಟಿಂಗ್ ಬಗ್ಗೆನೂ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ರ್ಯಾಂಡಮ್ಲಿ ಲಿಸ್ಟ್ ಪೀಪಲ್ ಅವ್ರದ್ದೆಲ್ಲ ನಿಮ್ಮ ಫ್ರೆಂಡ್ಸ್, ರಿಲೇಷನ್ಸ್ ಅಥವಾ
ನೋನ್ಸ್ ಅನ್ನೋನ್ಸ್ ಯಾರೇ ಇರ್ಲಿ, ತರಕಾರಿ ಮಾರೋರಿಂದ ಹಿಡಿದು ಈಗ ನಾನು ನಮ್ಮ ಗೂರ್ಖಾವನ್ನು ಜಾಯಿನ್ ಮಾಡಿದ್ದೀನಿ, ನನಗೆ ಕಟಿಂಗ್ ಮಾಡ್ತಿರೋರ್ನು ನಾನು ಜಾಯಿನ್ ಮಾಡಿದ್ದೀನಿ. ಯಾರನ್ನು ನಾವು ಬಿಡೋದಿಲ್ಲ. ಹಾಗಾಗ್ಬಿಟ್ಟು ನೀವು ಯಾರೆಲ್ಲರನ್ನು ಫೋಕಸ್ ಮಾಡಿ ಖಂಡಿತವಾಗಿ ನೀವು ದೊಡ್ಡ ಯಶಸ್ಸನ್ನ ಪಡಿಬಹುದು. ನೆಕ್ಸ್ಟ್, ಅರೇಂಜ್ ಲಿಸ್ಟ್ ಅಕಾರ್ಡಿಂಗ್ ಟು ಪ್ರಾಕ್ಸಿಮಿಟಿ ಬಿಫೋರ್ ಅಫಿನಿಟಿ ಅಂತ ಹೇಳಿದ್ದಾರೆ. ಸೊ ಈಗ ನಿಮಗೆ ಒಂದು ಏನು ಬೈಫರ್ಗೇಷನ್ ಅದರಲ್ಲಿ ಬರ್ತದೆ. ಸೊ ಅದನ್ನ ಒನ್ ಬೈ ಒನ್ ನೀವು, ಅಂದ್ರೆ ಈಗ ನಾವು ರ್ಯಾಂಕಿಂಗ್ ಅನ್ನು ಸಹ ನಾವು ಹೇಳ್ತೀವಿ. ಸೊ ಅವರ ಅಕಾರ್ಡಿಂಗ್ ಟು ಅವರ ಎಜುಕೇಶನ್, ಅವರ ಡ್ರೀಮ್ಸ್ ಪ್ರಕಾರ ನೀವು ಅವ್ರನ್ನ ಏನು ಒಂದು ರ್ಯಾಂಕಿಂಗ್ ಅನ್ನ ಇಟ್ಕೊಬಹುದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಯಾರಿಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂತ ವಿಚಾರವಾಗಿ ಕೀಪ್ ಆನ್ ಅಪ್ಡೇಟಿಂಗ್ ಯುವರ್ ಲಿಸ್ಟ್, ಅಂದ್ರೆ ನೀವು ಡೈಲಿ ಒಂದ್ ಅಥವಾ ಎರಡು ಹೆಸರನ್ನ ಸೇರಿಸುವಂತ ಪ್ರಯತ್ನವನ್ನ ಡೈಲಿ ಮಾಡ್ತಾ ಹೋಗಿ ನಿಮ್ಮ ರೇಟ್ ಆಫ್ ಸಕ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ಕ್ ರೆಫರಲ್ ಫ್ರಮ್ ಇಮಿಡಿಯೇಟ್ ಪ್ರಾಸ್ಪೆಕ್ಟಿಂಗ್. ಸೊ ನೆಕ್ಸ್ಟ್, ಆಲ್ವೇಸ್ ಲುಕ್ ಫಾರ್ ಅಪರ್ಚುನಿಟಿ ಟು ಮೀಟ್ ಅಂಡ್ ನೋ ಪೀಪಲ್, ಅಂದ್ರೆ ಈ ಒಂದು ಇದಕ್ಕೆ ನೀವು ಅವಕಾಶವನ್ನ ನೀವೇ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಇಸ್ ಬಿಸ್ನೆಸ್ ಇಸ್ ಬಿಲ್ಡಿಂಗ್ ದ ರಿಲೇಶನ್ಶಿಪ್ ಅಂತ ನಾವೇನ್ ಹೇಳ್ತೀವಿ. ನಿಮ್ಗೆ ಏನು ಕೆಲಸ ಇಲ್ಲ ಅಂದ್ರೆ ಯಾರೊತ್ತಿಗಾದ್ರೂ ನಿಮ್ಮ ನೋನ್ ಪರ್ಸನ್ ಒಟ್ಟಿಗೆ ನೀವು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡಿ, ಅಥವಾ ನಿಮ್ಮ ಟೀಮ್ ಮೇಟ್ಸ್ ಒಟ್ಟಿಗೆ ನೀವು ಟೈಮ್ ಸ್ಪೆಂಡ್ ಮಾಡೋದನ್ನ ನೀವು ಟ್ರೈ ಮಾಡಿ. ಖಂಡಿತವಾಗಿ ನೀವು ಈ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈಗ ದಿಸ್ ಬಿಸ್ನೆಸ್ ಬಿಲ್ಡ್ ಫ್ರಮ್ ಎ ಅನ್ನೋನ್ ಪರ್ಸನ್ ಫ್ರಮ್ ಎ ನೋನ್ ಪರ್ಸನ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಗೊತ್ತಿರೋ ವ್ಯಕ್ತಿಯಿಂದ ಗೊತ್ತಿಲ್ದಿರೋ ವ್ಯಕ್ತಿ ಪರಿಚಯ ಆಗ್ತಾನೆ, ಆ ಗೊತ್ತಿಲ್ದಿರೋ ವ್ಯಕ್ತಿಯಿಂದ ಬಿಸ್ನೆಸ್ ಬೆಳೀತದೆ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗ್ಬಿಟ್ಟು ನೀವು ಯಾವುದೇ ವ್ಯಕ್ತಿಯಿಂದ ಅವರು ಬಿಸ್ನೆಸ್ ಮಾಡದೇ ಇರಲಿ, ಈಗ ನಿಮ್ಮ ಕನ್ಸ್ಯೂಮರ್ ಇದಾರೆ ಅಂದ್ರೆ ಅವರಿಂದನೂ ನೀವು ರೆಫರಲ್ಸ್ ಅನ್ನ ನೀವು ತೆಗೆದುಬಹುದು. ಅವರಿಂದಾನು ನೀವು ಈ ಬಿಸ್ನೆಸ್ ಗೆ ಜನರನ್ನ ತರುವಂತ ಒಂದು ಪ್ರಯತ್ನ ಮಾಡ್ಬೋದು. ಅವ್ರು ಮಾಡದೇ ಇದ್ರೂ ತೊಂದರೆ ಇಲ್ಲ, ಅವ್ರಿಗೆ ಡಿಸ್ಟರ್ಬ್ ಮಾಡ್ಬಿಡಿ, ಅವರ ರೆಫರೆನ್ಸ್ ಅನ್ನ ನೀವು ಕೇಳ್ಬೋದು. ಓಕೆ, ನೆಕ್ಸ್ಟ್ ಸ್ಲೈಡ್ ಮಾಡಿ. ರಿಟೇಲಿಂಗ್, ಇದ್ರ ಬಗ್ಗೆನೂ ನಾವು ಈಗಾಗಲೇ ಮಾತಾಡಿದೀವಿ. ಸೊ ಇದಕ್ಕೆ ನೀವು ಏನೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅರೇಂಜ್ ಯುವರ್ ಕ್ಯಾಲೆಂಡರ್ ಆಫ್ ವಿಸಿಟ್ ಅಂತ ಹೇಳಿದ್ದಾರೆ, ಯಾವ್ಯಾವ ದಿನ ನೀವು ಯಾರನ್ನ ಭೇಟಿ ಮಾಡಬೇಕು ಅಂತ. ನೆಕ್ಸ್ಟ್, ಡಿಟರ್ಮೈನ್ ಯುವರ್ ಪ್ರಾಸ್ಪೆಕ್ಟ್ ನೀಡ್ ಬಿಫೋರ್ ವಿಸಿಟಿಂಗ್ ಅಂತ ಹೇಳಿದ್ರೆ, ನೀವು ಅವ್ರನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಹೋಗ್ಬೇಡಿ, ಅವರಿಗೆ ಕಾಲ್ ಮಾಡಿ ಹೋಗ್ಬೇಕು. ವಿತೌಟ್ ಅಪಾಯಿಂಟ್ಮೆಂಟ್ ನೀವು ಯಾರನ್ನೋ ಈ ಬಿಸ್ನೆಸ್ ಬಗ್ಗೆ ನೀವು ಮಾತಾಡ್ಸ್ಬಾರ್ದು ಅಂತ ನಾವು ಹೇಳ್ತೀವಿ. ಸೊ ಅವರೊಟ್ಟಿಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನು ಸೆಟ್ ಮಾಡ್ಬಿಟ್ಟೆ ನೀವು ಮುಂದೆ ಹೆಜ್ಜೆ ಇಡಿ. ಡೋಂಟ್ ಮಿಸ್ ಎ ಸಿಂಗಲ್ ಪರ್ಸನ್ ಫ್ರಮ್ ಯುವರ್ ಲಿಸ್ಟ್, ಅಂದ್ರೆ ಡೋಂಟ್ ಪ್ರೀ ಜಡ್ಜ್, ಯಾರನ್ನು ನೀವು ಪ್ರೀ ಜಡ್ಜ್ ಮಾಡಬೇಡಿ. ಯಾವಾಗ್ಲೂ ಸಹ ನೀವೇನ್ ಮಾಡಿ, ನಿಮ್ಮ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡಿ, ಅವ್ರಿಗೆ ತಿಳಿಸ್ಕೊಡುವಂಥದ್ದು. ಈಗ ನೀವು ಯಾರಿಂದ ಬಿಸ್ನೆಸ್ ಕಟ್ಟಕ್ ಆಗುತ್ತೋ ಇಲ್ವೋ ಅಂತ ಡೌಟ್ ಮಾಡಿರ್ತೀರಿ, ಅವರೇ ನಂಬರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸಾಕಷ್ಟು ಜನ ಇವತ್ತಿನ ಮೀಟಿಂಗ್ ನಲ್ಲೂ ಸಹ ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ ಇದ್ದಾರೆ. ಸರಿಯಾಗಿ ಅದನ್ನ ಐಡೆಂಟಿಫೈ ಮಾಡಿ. ಪ್ರೆಸೆಂಟ್ ಪ್ರಾಡಕ್ಟ್ ಅನ್ನ ನೀವು ಜನರ ಎದುರುಗಡೆ ಇರಲೇಬೇಕು. ಈ ಕೆಲಸವನ್ನು ಈಗಾಗಲೇ ಇದ್ರ ಬಗ್ಗೆ ಹೆಚ್ಚು ತಿಳಿಸಿದೀವಿ. ಸೆಲ್ಫ್ ಪ್ರಾಡಕ್ಟ್ ಆನ್ ಕಸ್ಟಮರ್ ಪ್ರೈಸ್, ಅದು ರಿಟೇಲಿಂಗ್ ಬಗ್ಗೆನೂ ಹೇಳಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನೀವು ಅದನ್ನ ಮರಿಬೇಡಿ ಅಂತ ಹೇಳ್ಬಿಟ್ಟು. ಡೋಂಟ್ ಗಿವ್ ಅಪ್ ಆನ್ ಫಸ್ಟ್ ರಿಫ್ಯೂಸ್, ಅಂದ್ರೆ ಈ ಎಷ್ಟೇ ಅಬ್ಜೆಕ್ಷನ್ ರಿಜೆಕ್ಷನ್ ಏನೇ ಇದ್ರೂ ಸಹ ನೀವು ಅವ್ರನ್ನ ಎನದರ್ ಅಪ್ರೋಚ್, ಇನ್ನೊಂದು ಭೇಟಿ ಮಾಡೋದ್ರ ಬಗ್ಗೆ ಏನಾದ್ರೂ ಒಂದು ಕಾರಣಗಳನ್ನ ಕುಟ್ಕೊಳ್ಬಹುದು. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಏನಾದ್ರೂ ಒಂದು ವಸ್ತುವನ್ನ ನೀವು ಅಲ್ಲಿ ಬಿಟ್ಟು ಬನ್ನಿ ಅಂತ ಹೇಳ್ತೀವಿ. ಸೊ ಅದು ನಿಮ್ಗೆ ಒಂದು ನಿಮ್ಮ ವಿಸಿಟಿಂಗ್ ಕಾರ್ಡ್ ಇರ್ಬೋದು, ಅಥವಾ ಈ ಒಂದು ಪ್ರಾಡಕ್ಟ್ ಗಳ ಬಗ್ಗೆ ಮಾಹಿತಿ ಇರ್ಬೋದು, ಅಥವಾ ಒಂದು ಇದು ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕಗಳಿರ್ಬೋದು. ಸೊ ಇದನ್ನೆಲ್ಲ ನೀವು ಮಾಡುವಂತ. ಈಗ ಡೈಲಿ ನೀವು ಬೇಕಾದಷ್ಟು ಅವರಿಗೆ ಹೆಲ್ತ್ ರಿಲೇಟೆಡ್ ಮೆಸೇಜಸ್ ಅನ್ನ ಅಥವಾ ಯೂಟ್ಯೂಬ್ ಲಿಂಕ್ಸ್ ಅನ್ನ ನೀವು ಕಳಿಸುವಂತ ಒಂದು ಸಣ್ಣ ಸ್ಮಾಲ್ ಯೂಟ್ಯೂಬ್ ಲಿಂಕ್ಸ್ ಅನ್ನ, ಟೆಸ್ಟಿಮೋನಿಯಲ್ಸ್ ಅನ್ನ ನೀವು ಕಳಿಸುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ. ಅದನ್ನೆಲ್ಲದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಡೋಂಟ್ ಯು ಟು ಮೇಕ್ ಎ ಸೇಲ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಸ್ಪೆಕ್ಟ್ ಅಂತ ಹೇಳಿದ್ರೆ, ನೀವು ಒಂದೇ ಕಡೆ ಸ್ಟಿಕ್ ಆನ್ ಆಗ್ಬೇಡಿ, ಫೇಲ್ಯೂರ್ ಅನ್ನ ಕನ್ಸಿಡರ್ ಮಾಡಿ ಅಲ್ಲೇ ಇರ್ಬೇಡಿ. ನೆಕ್ಸ್ಟ್ ಅಪ್ರೋಚ್ ಅನ್ನ ನೀವು ಮಾಡೋದನ್ನ ಅಭ್ಯಾಸ ಮಾಡಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಮೇಡಮ್. ಸೊ ರಿಕ್ವಿಟಿಂಗ್, ಸೊ ಇಟ್ಸ್ ಬ್ಲಡ್ ಅಂತ ಈಗಾಗಲೇ ನಾವು ಹೇಳಿದ್ವಿ. ಸೊ ನೀವು ಬ್ಲಡ್ ಲಿಸ್ಟ್ ಡೌನ್ ದೋಸ್ ಪ್ರಾಸ್ಪೆಕ್ಟ್ಸ್ ಟು ಬೈ ಪ್ರಾಡಕ್ಟ್ಸ್ ಫ್ರಮ್ ಯುವರ್ ರೆಗ್ಯುಲರ್ಲಿ. ಸೊ ಅದು ನಿಮ್ಮ ಹತ್ರ ಲಿಸ್ಟ್ ಇದ್ದೇ ಇರ್ತದೆ. ಗೆಟ್ ದಮ್ ಎಕ್ಸೈಟೆಡ್ ಅಬೌಟ್ ಯುವರ್ ಬಿಸ್ನೆಸ್ ಎವ್ರಿ ಟೈಮ್ ಯು ವಿಸಿಟ್. ಸೊ ಇದು ಸಹ ನಿಮಗೆ ಏನು ಒಂದು ತುಂಬಾ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ನೀವು ಯಾವಾಗಲೂ ಮೋಟಿವೇಟ್ ಆಗ್ಲಿ ಇರ್ಲಿಕ್ಕೂ ಸಹ ಸಪೋರ್ಟ್ ಆಗ್ತದೆ ನಿಮಗೆ. ಸೊ ಯಾವಾಗ್ಲೂ ನೀವು ಹೊಸ ಅಪ್ರೋಚ್ ನಲ್ಲೂ ಸಹ ನೀವು ಯಾವಾಗ್ಲೂ ಅದೇ ಸೇಮ್ ವ್ಯಕ್ತಿ ಆಗಿರ್ತಾರೆ. ಆದ್ರೆ ನೀವು ಪದೇ ನೀವು ಅಪ್ರೋಚ್ ಭೇಟಿ ಆದಾಗ್ಲೂ ಸಹ ನಿಮ್ಮ ಎಕ್ಸೈಟ್ಮೆಂಟ್ ಅನ್ನ ನೀವು ಅವರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇನ್ವೈಟ್ ದಮ್ ಓವರ್ ಎ ಕಪ್ ಆಫ್ ಕಾಫಿ, ಇದನ್ನೆಲ್ಲ ರಿಪೀಟ್ ಮಾಡಿದ್ದಾರೆ ಸ್ಲೈಡ್ ನಲ್ಲಿ. ಸೊ ಅವ್ರನ್ನ ಜಾಯಿನ್ ಮಾಡುವಂತ ಟೇಬಲ್ ಕ್ಲೋಸಿಂಗ್, ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಮೇಡಮ್. ಸೊ ಟ್ರೈನಿಂಗ್, ಸೊ GLA ಫಸ್ಟ್, ಯಾವಾಗ್ಲೂ
ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಅನ್ನ ಶೋ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಗೆ ಇದ್ರಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಏನಪ್ಪಾ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಇದನ್ನ ನೀವು ಮರಿಬೇಡಿ. ಅಥವಾ ನೀವು ಈಗ ಒಂದು 100% ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ನೀವು ಏನೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಲಾಸ್ಟಿಗೆ ಇದು ತಗೊಂಡಿದ್ದಾರೆ. ನೀವೇನು ಇನ್ಪುಟ್ ಮಾಡ್ತೀರಿ ಅದೇ ಔಟ್ಪುಟ್ ಅಂತ ಹೇಳಿದ್ರೆ, ನೀವು ಏನ್ ಕಲಿತೀರಿ, ನಿಮ್ಮ ಟೀಮಿಗೆ ಏನ್ ಕಲಿಸ್ತೀರಿ, ಅದೇ ನಿಮಗೆ ಔಟ್ಪುಟ್ ಆಗಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಲರ್ನ್ ದ ಬೇಸಿಕ್ಸ್, ಇದರಲ್ಲಿ ಬಿಒಎಂ ಇದೆ. ಈ ಎಲ್ಲ ಒಂದು ಏನು ಬಿಸ್ನೆಸ್ ಮಾಡೆಲ್ ಬಗ್ಗೆ 100% ನೀವು ಕ್ಯೂರಿಯಸ್ ಆಗಿರಿ. ಅದನ್ನ ಎಲ್ಲಾ ಹಂತಗಳಲ್ಲೂ ನೀವು ಇವತ್ತು ಸಹ ನೀವು NDO ಬೇಕಾದಷ್ಟು ಎಂಟಿಟಿ ನೀವು ಕೇಳಿರ್ಬೋದು, ಆದ್ರೆ ಇವತ್ತು ನನಗೆ ಏನ್ ಸಿಗತ್ತೆ ಅಂತ ನೀವು ಕಾತರರಾಗಿ ಕಾಯ್ತಾ ಇದ್ದೀರಿ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಏನು ಬಿಸ್ನೆಸ್ ಮಾಡೆಲ್ ಬಗ್ಗೆ ನೀವು ಟೂಲ್ಸ್ ಬಗ್ಗೆ ಟ್ರೈನಿಂಗ್ಸ್ ಬಗ್ಗೆ ನೀವು ಕ್ಯೂರಿಯಸ್ ಆಗಿರಿ. ನಿಮ್ಗೆ 100% ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಕಿಲ್ಸ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಹ್ಯಾವ್ ದ ಹಾರ್ಟ್ ಟು ದ ಪೇಷನ್ಸ್. ಸೊ ಯಾವಾಗ್ಲೂ ದಿಸ್ ಇಸ್ ದ ಹಾರ್ಟ್ ಟು ಹಾರ್ಟ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ನೀವು ತಾಳ್ಮೆಯಿಂದ ನೀವು ಜನರೊಟ್ಟಿಗೆ, ಅಂದ್ರೆ ಅವ್ರು ತಗೊಳ್ಳದೇ ಇರಲಿ, ಬಿಸ್ನೆಸ್ ಮಾಡದೇ ಇರಲಿ, ಅದ್ರ ಬಗ್ಗೆ ನೀವು ಯಾವುದೇ ರೀತಿಯ ರಿಯಾಕ್ಟ್ ಮಾಡುವಂತದ್ದು ಅಗತ್ಯ ಇಲ್ಲ. ನೀವು ಕಂಟಿನ್ಯೂ ಆಗಿ ಇದನ್ನ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಸಕ್ಸಸ್ ನಿಮಗೆ ಸಿಗುತ್ತೆ. ಸೊ ಇದು ನೋಡಿ, ಇವತ್ತು ನಾನು ತುಂಬಾ ಖುಷಿ ಪಡ್ತೀನಿ. ಇವತ್ತು ನಮ್ಮ ಕ್ರೌನ್ ಡೈಮಂಡ್ ನಮ್ಮೊಟ್ಟಿಗಿದ್ದು ಒಂದು ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡಿ ಎಡಿಫಿಕೇಶನ್ ಮಾಡಿ ನಮಗೆ ಈ ಪ್ಲಾಟ್ಫಾರ್ಮ್ ಅನ್ನ ನಮಗೆ ಕೊಡ್ತಾ ಇದ್ದಾರೆ. ಈ ಸ್ಲೈಡ್ ನಲ್ಲಿ ನಿಮಗೆ ಅದೇ ಕಾಣ್ತಾ ಇದೆ. ನೀವು ಇಲ್ಲಿ ಒಬ್ರೇ ಅಲ್ಲ, ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ ಇರ್ತಾರೆ, ಹಾಗೆ ನಿಮ್ಮ ಡೌನ್ ದಿ ಲೈನ್ ಅವರು ಸಹ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇಲ್ಲ. ಪ್ರೂವನ್ ಸಕ್ಸಸ್ಫುಲ್ ಫಾರ್ಮುಲಾ, ಪ್ರೂವನ್ ಟ್ರ್ಯಾಕ್, ಈ ಒಂದು ಮಾಡೆಲ್, ಈ ಬಿಸ್ನೆಸ್ ಮಾಡೆಲ್ ನೀವು ಸಕ್ಸಸ್ ಮಾಡೆಲ್ ಅಂತ ಹೇಳ್ಬೋದು. ನೀವು 2 ರಿಂದ 5 ವರ್ಷ 10 ವರ್ಷ ನೀವು ಬಿಸ್ನೆಸ್ ನಲ್ಲಿ ಕಮಿಟೆಡ್ ಆಗಿ ಕೆಲಸ ಮಾಡ್ತೀರಿ ಅಂದ್ರೆ ನಿಮಗೆ ಇಲ್ಲಿ ಏನ್ ಸಿಗ್ಬೇಕು ಅದು ಖಂಡಿತವಾಗಿ ಸಿಕ್ಕೇ ಸಿಗತ್ತೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಯಾಕಂದ್ರೆ ನಿಮಗೆ ಕಂಪನಿ ಇದೆ, ಲೈನ್ ಆಫ್ ಸ್ಪಾನ್ಸರ್ ಇದ್ದಾರೆ, ನಿಮ್ಮ ಟೀಮ್ ನವರು ಇರ್ತಾರೆ, ಎಲ್ಲರೂ ಎಲ್ಲಾ ರೀತಿಯಲ್ಲೂ ಸಹ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಸೊ ಟೀಮ್ ವರ್ಕ್ ಆಗಿರೋದು. ಸೊ ಎಲ್ಲರೂ ಸೇರಿ ಮಾಡಿದಾಗ ನಾವು ಯಶಸ್ಸನ್ನ ಪಡಿತೀವಿ. ಹಾಗಾಗಿ ನೀವು ಒಬ್ರೇ ಅಂತ ಯಾವತ್ತು ಥಿಂಕ್ ಮಾಡಬೇಡಿ. ಸೊ ವಿ ಆರ್ ವಿತ್ ಯು. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಮ್ಯಾಪ್ ಯುವರ್, ಸ್ನೇಹಿತರೆ, ಈ ಒಂದು ಸ್ಲೈಡ್ ನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ. ಸೊ ನಾವು ಏನೂ ಇಲ್ದೇನೆ ಈ ಬಿಸ್ನೆಸ್ ಗೆ ಬಂದ್ವಿ. ಸೊ ಈ ಬಿಸ್ನೆಸ್ ನಲ್ಲಿ ನಾನು ಒಂದು ಫಾರಿನ್ ಟೂರ್ ಮಾಡ್ತೀನಿ ಅಂತ ನಾನು ಥಿಂಕ್ ಮಾಡೇ ಇರ್ಲಿಲ್ಲ. ಫಾರಿನ್ ಟೂರ್ ಮಾಡಿದ್ದೀನಿ. 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅಥವಾ ಇನ್ನೇನೇ ಲೈಫಿನ ಒಂದು ಗೋಲ್ಡ್ ಜ್ಯುವೆಲರಿ ಆಗಿರ್ಬೋದು, ಡೆಪ್ಟ್ ಫ್ರೀ ಲೈಫ್ ಅಂದ್ರೆ ಸಾಲ ಮುಕ್ತ 100% ಜೀವನ ಇರ್ಬೋದು, ಇದೆಲ್ಲ ನಮಗೆ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಈ ಒಂದು ಯಶಸ್ಸು ನಿಮಗೆ ಇಲ್ಲಿ ಈಗಾಗಲೇ ರೋಡ್ ಮ್ಯಾಪ್ ನಿಮಗೆ ರೆಡಿಯಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲಾ ಹೈವೇಗಳು ನಿಮಗೆ ರೆಡಿ ಇದೆ. ನೀವು ಈಗ ನೋಡಿ, ಸಿದ್ದಿಪೇಟೆ ಫ್ಯಾಕ್ಟರಿ ಅದ್ರ ಮೇಲೆ ನೀವು ಈಗ 1000 ಕಿಲೋಮೀಟರ್ ಸ್ಪೀಡ್ ಅಲ್ಲೂ ನೀವು ಹೋಗ್ಲಿಕ್ಕೆ ಅವಕಾಶ ಈಗ ಮಾಡಿಕೊಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಇಟ್ಸ್ ಆಲ್ರೆಡಿ ಲೈಟ್. ಇದರಲ್ಲಿ ಹೇಳಿರುವಂತ ಎಲ್ಲಾ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿ ಖಂಡಿತವಾಗಿ ನಿಮ್ಮ ಡ್ರೀಮ್ 100% ನಿಮಗೆ ರಿಯಲೈಸ್ ಆಗುತ್ತೆ ಅನ್ನೋದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸೊ ನನ್ನ ಒಂದು ಪ್ರೆಸೆಂಟೇಶನ್ ಅನ್ನ ತುಂಬಾ ತಾಳ್ಮೆಯಿಂದ ನೀವು ಕೇಳಿದಿರಿ. ಸೊ ಇದನ್ನ ನೀವು ಸಾಕ್ಷಾತ್ಕಾರ ಮಾಡ್ಕೊಂತೀರಿ ಅನ್ನುವಂತ ಒಂದು ವಿಶ್ವಾಸದಿಂದ ಕೊಟ್ಟಿರುವಂತ ಆಪರ್ಚುನಿಟಿಗೆ ನಿಮ್ಗೆಲ್ರಿಗೂ ನಮ್ಮ ಕ್ರೌನ್ ಡೈಮಂಡ್ ಹಾಗೆ ಇವತ್ತಿನ ಹೋಸ್ಟ್ ಆದಂತ ವರ್ಷ ಅವರಿದ್ದಾರೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಓಕೆ, ವೆರಿ ನೈಸ್ ಪ್ರೆಸೆಂಟೇಶನ್ ಪ್ರವೀಣ್ ಅವರೇ. ಬೆಳಿಗ್ಗೆ ಬಂದು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರಿ. ಮೊದ್ಲೆಲ್ಲ ನಮ್ಮ NDT ಟ್ರೈನಿಂಗ್ ನಾವು ಶಿವಮೊಗ್ಗ ಮಾಡ್ತಾ ಇದ್ವಿ, ಹಾಗೆ ಬೆಂಗಳೂರು ಮಾಡ್ತಾ ಇದ್ವಿ, ಹುಬ್ಳಿ ಮಾಡ್ತಾ ಇದ್ವಿ, ಮಹಾಲಿಂಗಪುರ ಮಾಡ್ತಾ ಇದ್ವಿ, ಬೆಳಗಾಂ, ಉಡುಪಿ, ಮ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ವಿ. ಬಟ್ ಆಲ್ ಟುಗೆದರ್ ಸೇರಿಸಿದ್ರು ನಮ್ಗೆ 80 ಜನ ಆಗ್ತಾ ಇರ್ಲಿಲ್ವೇನೋ. ಬಟ್ ಟುಡೇ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ನಿಮ್ಮ ಒಂದು ಒಳ್ಳೆಯ ಸ್ಪೀಕರ್ಸ್ ಇಷ್ಟು ಜನರಿಗೆ ನೀವು NDT ಅನ್ನ ಕೊಟ್ಟಿದ್ದೀರಿ. ಇದರಲ್ಲಿ NDT ಅಲ್ಲಿ ಅಷ್ಟು ಜನ ಕುತ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರಿಗೆ ಕೆಲವರಿಗೆ ಬೋರಿಂಗ್ ಸಬ್ಜೆಕ್ಟ್ ಆಗ್ಬಿಡ್ತದೆ. ಯಾಕಂದ್ರೆ ಕಲ್ತ್ಕೊಳ್ಬೇಕಲ್ಲ, ಸೊ ಅದು ಬೋರಿಂಗ್ ಸಬ್ಜೆಕ್ಟ್ ಆಗಿರ್ತದೆ. ಆದ್ರೂ ಕೂಡ ಅವರು ತಾಳ್ಮೆಯಿಂದ ಕುತ್ಕೊಂಡು ಇವಾಗ್ಲೂ 60 ಜನ ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ಐ ಹ್ಯಾವ್ ಟು ಹ್ಯಾಟ್ಸ್ ಅಪ್ ಟು ಯುವರ್ ಪ್ರೆಸೆಂಟೇಶನ್. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್ ಕೊಟ್ಟಿರಿ, ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಹಾಗೆ ಕೂಡ ನಿಮ್ಗೂ ಕೂಡ, ನಿಮ್ಮ ಫ್ಯಾಮಿಲಿ ಕೂಡ, ನಿಮ್ಮ ಟೀಮಿಗೂ, ಎಲ್ರಿಗೂ ಕರ್ನಾಟಕ DXN ಟೀಮ್, ಈ DXN ಇಂಡಿಯಾ ಟೀಮ್ ಎಲ್ರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ರು ಈ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಸರಿಯಾಗಿ ಇವತ್ತು ಅವ್ರು ಹೇಳಿದ್ದನ್ನ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಪ್ರತಿಯೊಬ್ಬರು ಕ್ರೌನ್ ಅಂಬಾಸಿಡರ್
ಹಾಗೆ ಆಗ್ತಾರೆ. ಆಲ್ ದ ಬೆಸ್ಟ್ ಪ್ರವೀಣ್ ಒನ್ಸ್ ಅಗೇನ್. ಸೊ ಥ್ಯಾಂಕ್ ಯು ವೆರಿ ಮಚ್. ಬೈ ದ ಬೈ, ನಾನು ಹೇಳ್ತಾ ಇರೋದು ಇವತ್ತು ಆಲ್ರೆಡಿ ಲೈನ್ ಅಲ್ಲಿ ತುಂಬಾ ಜನ ಬಂದಿದ್ದಾರೆ. ಈಗ ಇವರಿಗೆ ಯಾಕಂದ್ರೆ ದೇ ಆರ್ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಅವರು NDT ಅಲ್ಲಿ ಕೂತ್ಕೊಂಡಿದ್ದಾರೆ, ಪ್ರಾಡಕ್ಟ್ ಅಲ್ಲಿ ಕೂತ್ಕೊಳ್ತಾರೆ, BOM ಕೂತ್ಕೊಳ್ತಾರೆ, ಆದ್ರೆ NDT ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆ ನಾನು ಫಸ್ಟ್ ಆಫ್ ಆಲ್ ಆಯ್ತು ಹ್ಯಾಟ್ಸ್ ಅಪ್ ಟು ವರ್ಷ ನೋಡಿ ಕ್ಲೀನ್ ಆಗಿ ನಮ್ಗೆ ಸ್ಲೈಡ್ ಅನ್ನ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ರಿಯಲಿ ಗ್ರೇಟ್. ಅವರಿಗೆ ನಾನು ಥ್ಯಾಂಕ್ಸ್ ಆಗ್ತದೆ. ಅದ್ರ ಜೊತೆಗೆ ಅಶೋಕ್ ಶೇರಿಗಾರ್ ಅವರಿಗೊಂದು ವಿಷಯ ತಿಳಿಸ್ಲೇಬೇಕು. ಯಾಕಂದ್ರೆ ನಿನ್ನೆ ನಾನು ರಾತ್ರಿ ಬ್ಯಾಂಗ್ಳೂರಿಂದ ಬರ್ತಾ ಇರ್ಬೇಕಾದ್ರೆ ಇಮಿಡಿಯೇಟ್ RGGL ಸ್ಪಿರುಲಿನಾ ಸರ್ ನಾಳೆ ಬೊಂಬೆಗೆ ಹೋಗ್ತಾ ಇದ್ದಾರೆ, ಏನ್ ಮಾಡೋದು ಅಂತ ಗೊತ್ತಿಲ್ಲ, ಸೊ ಈಗ ಅದು ಬೇಕಲ್ಲ ಅಂತ ಈಗ ಬೆಳಿಗ್ಗೆನೆ ಹೊರಟ್ ಬಿಡ್ತಾರೆ ಅಂತ ಹೇಳಿದ್ರೆ. ಸೊ ಅವಾಗ ನಾನು ಏನ್ ಮಾಡೋದು ನನಗೂ ಗೊತ್ತಾಗ್ಲಿಲ್ಲ, ಆಫೀಸ್ ಕ್ಲೋಸ್ ಆಗಿದೆ. ಬೆಳಿಗ್ಗೆ ಬಂದು ಈಗ ಪ್ರವೀಣ್ ಅವರಿಗೆ ಅರೇಂಜ್ಮೆಂಟ್ ಮಾಡ್ಬಿಟ್ಟು, ನಿಮ್ಗೆ ಗೊತ್ತೇ ಇಲ್ಲ, ನಾನು ಕಾರ್ನಲ್ಲಿ ಹೋಗಿ ಬಂದು ಪುನಃ ಇಲ್ಲಿ ಬಂದಿದ್ದೀನಿ. ಈಗ 12,000 ಪ್ರಾಡಕ್ಟ್ ಅನ್ನು ತಂದು ಇಲ್ಲಿ ಇಟ್ಟಿದ್ದೀನಿ. ಸೊ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಆಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಲ್ಲಾ ಮಾಡಿ ಆಕ್ಷನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಈಗ ಪ್ರವೀಣ್ ಅವ್ರು ಹೇಳಿದ್ದಾರೆ ಆಕ್ಷನ್ ಆಗ್ಲೇಬೇಕು. ಆಕ್ಷನ್ ಆದ್ರೆ ಮಾತ್ರ ಇದು ವರ್ಕ್ ಆಗೋದು. ಆಕ್ಷನ್ ಬಗ್ಗೆ ಪುನಃ ಈಗ ನೆಕ್ಸ್ಟ್ ಟ್ರೈನಿಂಗ್ ಸಿಗ್ಲಿಕ್ಕಿದೆ ನಿಮ್ಗೆ, ಅದು ಸಪರೇಟ್ ಟ್ರೈನಿಂಗ್ ಕೊಡ್ಲಿಕ್ಕಿದೀವಿ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಯಾರಿದ್ದಾರೆ, ಪ್ರವೀಣ್ ಕುಮಾರ್ ಓಕೆ ಅವ್ರ ಟೀಮ್ ಇದ್ದಾರೆ, ಅನಂತ್ ಶೆಟ್ಟಿ ಅವರಿದ್ದಾರೆ, ಅನಿಲ್ ಕುಮಾರ್ ಅವ್ರಿಗೆ ಎಲ್ರಿಗೂ ನಾನು ಹೇಳೋದು. ಸೊ ಅಂತೋನಿ ಅವರು ಮಡಿಕೇರಿಯಿಂದ ಇದ್ದಾರೆ, ಅರುಣ್ ಟಿ ನಾಯ್ಕ್ ಅವರು ಕಾರವಾರದಿಂದ ಇದ್ದಾರೆ, ಭೂಷಣ್ ಗೌಡ್ ಅವರು ಕುಮಟಾದವ್ರು ಇದ್ದಾರೆ ಕಾಣ್ತದೆ, ದಯಾನಂದ್ ಶೆಟ್ಟಿ ಅವರು ಉಡುಪಿಯಿಂದ ಇದ್ದಾರೆ, ಎಲಿಜಬೆತ್ ಜತನ್ ಅವರಿದ್ದಾರೆ, ಹಾಗೆ ಫಾತಿಮಾ ಶೇಖ್ ಅವರಿದ್ದಾರೆ. ಸೊ ಇವ್ರಿಗೆಲ್ರಿಗೂ ನೀವು NDT ಅಲ್ಲಿ ಕೂತ್ಕೊಂಡಿದ್ದೀರಿ. ರಿಯಲಿ ನೀವು ಈಗ ಟಾರ್ಗೆಟ್ ಸೆಟ್ ಮಾಡ್ಲೇಬೇಕು. ಈಗ ಯು ಹ್ಯಾವ್ ಟು ಸೆಟ್ ದ ಟಾರ್ಗೆಟ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಎಷ್ಟು ಬೇಗ ನಾವು ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ಲಿಸ್ಟ್ ಹೇಗೆ. ಯು ಡೋಂಟ್ ವೇಟ್ ಫಾರ್ 2 to 3 months. ಇದೆಲ್ಲ ಓಲ್ಡ್ ಸ್ಲೈಡ್ ಅಂತ ಕಾಣ್ತದೆ, ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ. ನೀವು ಜಾಯ್ನ್ ಆಗಿ ಅಟ್ಲೀಸ್ಟ್ 1 ತಿಂಗಳ ಒಳಗಡೆ ಅನಿಲ್ ಕುಮಾರ್ ಅವರೇ. ಸೊ ಅದರಿಂದ ಅರುಣ್ ಟಿ ನಾಯ್ಕ್ ಅವರು, ಆಮೇಲೆ ನೆಕ್ಸ್ಟ್ ನಾನು ಹೇಳೋದು ಫಾತಿಮಾ ಅವರು, GA ಮಂಜು ಅವರು, ಗಣೇಶ್ ನಾಯ್ಕ್ ಅವರು, ಗಂಗಾಧರ್ ಆಚಾರ್ಯ ಅವರು, ಗಂಗಾಧರ ಹಿರೇಮಠ್ ಅವರು, ಹೇಮಲತಾ ಅವರು, ಇವರಿಗೆಲ್ಲ ನಾನು ಹೇಳೋದು ಇಮಿಡಿಯೇಟ್ ನೀವು ಲಿಸ್ಟ್ ಅನ್ನ ಎಷ್ಟು ಬೇಗ ಪ್ರಿಪರೇಷನ್ ಮಾಡ್ತೀರಿ. ಈಗ ಅವ್ರು ಹೇಳ್ಕೊಟ್ಟಿದ್ದಾರೆ, ಡೋಂಟ್ ವೆಯ್ಟ್ ಫಾರ್ ತುಂಬಾ ದಿನ ವೆಯ್ಟ್ ಮಾಡ್ತಾ ಕುತ್ಕೋಬೇಡಿ, ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ. ಇನ್ಯಾರು ಐಫೋನ್ ಅವ್ರು ಬಂದಿದ್ದಾರೆ, ಜಸಿಂತಾ ಖಾಡ್ ಅವರಿದ್ದಾರೆ, ಜವೀದ್ ಅಹಮದ್ ಖಾನ್ ಅವರಿದ್ದಾರೆ, KS ಯಾಲಗಿ ಅವರಿದ್ದಾರೆ, ನಮ್ಮ ಸತೀಶ್ ಕಾಂಚನ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತ ಹೇಳಿದ್ರೆ ವೆರಿ ಪ್ರಾಂಪ್ಟ್ಲಿ ಬಂದು ಕೂತ್ಕೊಳ್ತಾರೆ. ರಿಯಲಿ ಗ್ರೇಟ್ ಅವರು. ಯಾಕೆಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಅಂತ ಒಂದು ಸ್ಟಾಕಿಸ್ಟ್ ಇತ್ತು ನೋಡಿ, ಆದ್ರೂ ಕೂಡ ಬಿಸಿ ಟೈಮ್ ಅಲ್ಲಿ ಅವ್ರ ಮೀಟಿಂಗ್ ಅನ್ನ ಕೇಳೋದ್ರಲ್ಲಿ ನಂಬರ್ 1. ಎಲ್ಲಿ ಮೀಟಿಂಗ್ ಇದ್ರು ಸೊ ಹೋಗ್ತಾರೆ ಅವರು. ಅಷ್ಟು ಒಂದು ಕಮಿಟ್ಮೆಂಟ್. ಅಂದ್ರೆ ನಾನು ಹೇಳುದು ಕೇಳಿ, ಅವಾಗ್ಲೇ ಪ್ರವೀಣ್ ಅವ್ರು ಹೇಳಿದ್ದಾರೆ, ನೀವು 1 ಸಲ 2 ಸಲ 20 ಸಲ 30 ಸಲ ಕೇಳ್ಬೇಕು ಅಂತ. ಸೊ ಹೀಸ್ 100% ಸತೀಶ್ ಕಾಂಚನ್ ಅವರು ಕೇಳೋದ್ರಲ್ಲಿ ನಂಬರ್ 1 ಇದ್ದಾರೆ. ರಿಯಲಿ ಅದನ್ನ ಆಕ್ಷನ್ ಅಲ್ಲಿ ತಂದ್ರೆ ಅವ್ರು ಡೆಫಿನೆಟ್ ತರ್ತಾರೆ. ಇಟ್ ವಿಲ್ ಈಗ ಮೊನ್ನೆ ಹೇಳಿದ್ರು ಅವರು, ಟೀಮಿಗೂ ತುಂಬಾ ಹೆಲ್ಪ್ ಆಗಿದೆ ಅಂತ ನಮ್ಮ ಆನ್ಲೈನ್ ಮೀಟಿಂಗ್. ಕವಿತಾ ಸೋಮರೆಡ್ಡಿ ಅವರಿದ್ದಾರೆ, ಹಾಗೆ ಕುಮಾರ್ ಅವರು ಕಮಿಟೆಡ್ ಲೀಡರ್ ನಮ್ ಜೊತೆ ಕೂತ್ಕೊಂಡಿದ್ದಾರೆ, ಲತಾ ಕುಂಬಾರ್ ಅವರಿದ್ದಾರೆ, ಅಂಡ್ ಪದ್ಮಾವತಿ ಅವರು. ಇವ್ರಿಗೆಲ್ರಿಗೂ ನಾನು ಯಾಕೆ ಹೆಸರು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯು ಆರ್ ಸಿಟ್ಟಿಂಗ್ in the NDT. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ನಿಮ್ಗೆ ನೆಕ್ಸ್ಟ್ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಲತಾ ಕುಂಬಾರ್ ಅವರು, ಪದ್ಮಾವತಿ ಅವರು, ಮಾಲಿಂಗ್ ಬಿಳಿಗೆ ಅವರು ಇದ್ದಾರೆ, ಮಾಲ್ತೇಶ್ ಅವರು ಕೂತ್ಕೊಂಡಿದ್ದಾರೆ ಲೀಡರ್, ಮಾಲಿನಿ ಅವರು ಕೂತ್ಕೊಂಡಿದ್ದಾರೆ, ಸೊ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಮಂಜುನಾಥ್ ಆಯನೂರ್ ಅವರು ಇದ್ದಾರೆ, ಮೊಹಮ್ಮದ್ ಖಲೀಲ್ ಅವರು ಇದ್ದಾರೆ, ನೂರ್ ಜಾನ್ ಅವರಿದ್ದಾರೆ, ಆಮೇಲೆ ಓಕೆ ನೆಕ್ಸ್ಟ್ ಇನ್ನು 2-3 ಜನ ಇದ್ದಾರೆ ಕಾಣ್ತದೆ. ಸೊ 1 minute ನಾನು ಟೈಮ್ ಇದೆ, ಹೇಗೂ ರೀಡ್ ಔಟ್ ಮಾಡಿ ಬಿಡ್ತೀನಿ. ಸೊ ಓಕೆ ನೆಕ್ಸ್ಟ್ ರಾಧಾ ಶೆಟ್ಟಿ ಅವರಿದ್ದಾರೆ, ರಾಜಶ್ರೀ ಗಂಗೂರ್ ಅವರಿದ್ದಾರೆ, ರಾಜೇಶ್ವರಿ ಕುರ್ತಕೋಟಿ ಅವರಿದ್ದಾರೆ, ರಾಜಶ್ರೀ ಪಾಟೀಲ್ ಅವರಿದ್ದಾರೆ, ರತ್ನಾಕರ್ ನಾಯ್ಕ್ ಅವರು, ಅಂಡ್ ರೇಖಾ ಹರೀಶ್ ಅವರು, ರೇಖಾ ಜಾಧವ್ ಅವರು, SR ನಾಯ್ಕ್ ಅವರು, ಸನಾ ಖಲೀಲ್ ಅವರು. ಓಕೆ ನೆಕ್ಸ್ಟ್ ಕಮ್ಸ್ ಸಂಗಮ್ ಸಕಲೇಶ್ಪುರ್ ಅವರು, ಸಂತೋಷ್ ಗಂಗೂರ್ ಅವರು, ಶೈಲಾ S ಶೆಟ್ಟಿ ಅವರು, ಶರಾವತಿ ಅವರು, ಆಮೇಲೆ ಶಶಿಕುಮಾರ್ ಅವರು, ಶೀಲಾ ಚಂದ್ರ ಸಿಕೆಎಂ ಅಂಡ್ ಶಿವಾಜಿ ಲಾತೂರ್, ಶಿವರಾಮ್ ಕುರ್ಸೆ ಅವರಿದ್ದಾರೆ, ಶೋಭಾ ಅವರಿದ್ದಾರೆ, ಶೋಭಾ ಧಾರವಾಡ ಅವರು ಬಂದಿದ್ದಾರೆ, ಹಾಗೇನೆ ಕೂಡ ವರುಣ್ ಕಮರೆಡ್ಡಿ ಅವರಿದ್ದಾರೆ, ವಿಶ್ವನಾಥ್ ಅನ್ವೇಕರ್ ಇದ್ದಾರೆ, ಯೂಸುಫ್ ಖಾನ್ ಅವರಿದ್ದಾರೆ, ಸಿದ್ದು ಶಾಲದಾರ್. ನಾನು ಎಲ್ರಿಗೂ ಹೇಳ್ತಾ ಇದ್ದಾರೆ, ಯು ಆರ್ ಸಿಟ್ಟಿಂಗ್ ಇನ್ ದ NDT ಕುತ್ಕೊಂಡಿದ್ದೀರ ಅಂತ ಹೇಳಿದ್ರೆ ರಿಯಲಿ ಗ್ರೇಟ್. ನೀವು ಈಗ ಇಮಿಡಿಯೇಟ್ ಆಕ್ಷನ್ ಬಂದ್ರೆ ಅಟ್ಲೀಸ್ಟ್ ನಾನು ಹೇಳುದು ನಿಮ್ಮ ಟಾರ್ಗೆಟ್. ವಾಟ್ ಇಸ್ ದ ಟಾರ್ಗೆಟ್? 3500 PV, 1000 PV ಮಾಡಿ, ಟ್ರೈ ಮಾಡಿ. 3500 ಗೆ ಟ್ರೈ ಮಾಡಿ. ಮಿನಿಮಮ್ ಜಾಯ್ನ್ ಆದವರಿಗೆ 1000 PV ಸೆಟ್ ಮಾಡಿ, 3500 ಗೆ ಪ್ರತಿ ತಿಂಗಳು ಟಾರ್ಗೆಟ್ ಇಡಿ. ನೋಡಿ ನಿಮ್ಮ ಬಿಸ್ನೆಸ್ ಹೇಗೆ ಡಬಲ್ ಟ್ರಿಬಲ್ ಆಗ್ತಾ ಹೋಗ್ತಾ ಇದೆ. ಆಲ್ರೆಡಿ ಪ್ರವೀಣ್ ಅವ್ರು ಹೇಳಿದ್ದಾರೆ, ನೀವೆಲ್ಲರೂ ಇವತ್ತು NDT ಕೂತ್ಕೊಂಡು ನನಗೆ ಭಾರಿ ಖುಷಿ ಆಗಿದೆ. ಲಾಸ್ಟ್ ಮಿನಿಟ್ 60 ಜನ ಕೂತ್ಕೊಂಡಿದ್ದೀರಿ. ನೀವು ಎಲ್ರಿಗೂ ನೀವು ಪ್ರವೀಣ್ ಅವರಿಗೆ ಒಂದು ನಮ್ಮ ಎಲ್ಲ ವತಿಯಿಂದ ಇನ್ನೊಂದು ಜೋರಾಗಿ ಅವರಿಗೆ ಕ್ಲಾಪ್ಸ್ ಕೊಡೋಣ ಅಂತ ನಾನು ಹೇಳ್ತೀನಿ. ರಿಯಲಿ ಗ್ರೇಟ್ ಪ್ರೆಸೆಂಟೇಷನ್ ಪ್ರವೀಣ್.
ಇವರೆಲ್ಲರೂ ನಿಮ್ಮ ಏನು ಸ್ಪೀಚ್ ಕೇಳಿದ್ದಾರೆ 100% ಅವರು ಮೋಟಿವೇಟೆಡ್ ಆಗ್ತಾರೆ. ಈ ತಿಂಗಳಲ್ಲಿ ಮಿನಿಮಮ್ ಟಾರ್ಗೆಟ್ ಅವ್ರು ಮಾಡೇ ಮಾಡ್ತಾರೆ. ನಾವೆಲ್ಲರೂ ಸೇರಿ ಮತ್ತೆ ನಾನು ಹೇಳುದು, ಈ ತಿಂಗಳಲ್ಲಿ ಒಂದಂತ ಹೇಳಿದ್ರೆ ರಿಡೀಮ್ ಕ್ಲೋಸ್ ಆಗ್ತಾ ಇದೆ. ಆದಷ್ಟು ನೀವು ರಿಡೀಮ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಮಂತ್ ಇಂದ ರಿಡೀಮ್ ಸಸ್ಪೆನ್ಸ್ ಅಕೌಂಟಿಗೆ ಹೋಗ್ತದೋ, ಕಂಪನಿ ಅಕೌಂಟಿಗೆ ಹೋಗ್ತದೋ, ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ಆದಷ್ಟು ನೀವು ಈಗ ಮ್ಯಾಕ್ಸಿಮಮ್ ರಿಡೀಮ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ, ಆ ಬೆನಿಫಿಟ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಆಲ್ರೆಡಿ ನಿನ್ನೆ ವಿಜಯ್ ಅವರು ಫೋನ್ ಮಾಡಿದ್ರು, ಆಲ್ರೆಡಿ 1 ಕೋಟಿ ದಾಟಿದೆ ಶೆಟ್ರೆ. ಈಗ ನಾವು ಇನ್ನು 50 ಲಕ್ಷವನ್ನು ಈಗ ಇನ್ನೊಂದು 6 ದಿನ ಇದೆ ಮಾಡ್ಬೇಕು ಅಂತ ನೀವೆಲ್ಲ ಡಿಸೈಡ್ ಮಾಡಿದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. 100% ನಾವೆಲ್ಲ ಒಟ್ಟಾಗಿ ಈ ಬಿಸ್ನೆಸ್ ಅನ್ನ ವೆರಿ ಸ್ಟ್ರಾಂಗ್ ಮಾಡೋಣ. ಟೀಮ್ ಅಲ್ಲಿ ಪ್ರತಿಯೊಬ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನಿಮ್ ಜೊತೆಗಿದ್ದೀವಿ. ಮ್ಯಾಪ್ ಮಾಡೋಣ. ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ ಹೇಗೆ ಮ್ಯಾಪ್ ಮಾಡೋದು, ಅದನ್ನ ನೀವು ಡಿಸೈಡ್ ಮಾಡಿ 100% ನಾವೆಲ್ಲರೂ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಪ್ರವೀಣ್ ಅವರಿಗೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Thank you so much, sir. And definitely, so Praveen sir, great session. ಎಲ್ರು ಟೆಕ್ಸ್ಟ್ ಮಾಡಿದ್ದಾರೆ ತುಂಬಾ ಜನ. ಮಾಲ್ತೇಶ್ ಸರ್ ಅವರು ಎಕ್ಸಲೆಂಟ್, ವೆರಿ ಯೂಸ್ಫುಲ್ ಮೀಟಿಂಗ್ ಅಂತ ಹಾಕಿದ್ದಾರೆ. ಶಶಿಕುಮಾರ್ ಸರ್ ಅವರು ನೈಸ್ ಪ್ರೆಸೆಂಟೇಷನ್ ಸರ್ ಅಂತ ಹಾಕಿದ್ದಾರೆ. ಜಸಿಂತಾ ಕೋರ್ಡ ಅವರು ವೆರಿ ನೈಸ್ ಪ್ರೆಸೆಂಟೇಷನ್ ಸರ್, ವೆರಿ ನೈಸ್ ಅಂತ ಹಾಕಿದ್ದಾರೆ. ಮಹಾಲಿಂಗ್ ಬಿಳ್ಗಿ ಅವರು ಸಹ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಸೊ ಮತ್ತೆ ಅಶೋಕ್ ಸರ್ ಹ್ಯಾಂಡ್ ರೇಸ್ ಮಾಡಿದ್ದಾರೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಗುಡ್ ಮಾರ್ನಿಂಗ್ ಪ್ರವೀಣ್ ಅವರೇ. ಗುಡ್ ಮಾರ್ನಿಂಗ್ ಅಶೋಕ್ ಸರ್. ಎಕ್ಸಲೆಂಟ್, ಸೂಪರ್. ನಮ್ಗೆ ಟ್ರೈನಿಂಗ್ ಅಂದ್ರೆ ನೆನಪಾಗುದು ಫಸ್ಟ್ ಪ್ರವೀಣ್ ಅವರದ್ದೇ, ಮತ್ತೆ ಯಾರಿಲ್ಲ. ಅದಕ್ಕೆ ಸರಿಸಾಟಿ ಮಾಸ್ಟರ್ ಮತ್ತೆ ಬೇರೆ ಯಾರಿಲ್ಲ, ಬೇರೆ ಮಾಸ್ಟರ್ ಯಾರು ಸಿಗುದಿಲ್ಲ ಪ್ರವೀಣ್ ಅವರಿಗೆ ತಕ್ಕ ಹಾಗೆ, ಶೆಟ್ಟಿ ಸರ್ ಬಿಟ್ರೆ. ಅಂತ ಒಂದು ಎಕ್ಸಲೆಂಟ್ ಪ್ರೆಸೆಂಟೇಶನ್, ತುಂಬಾ ಖುಷಿ ಆಯ್ತು. ಸೆಕೆಂಡ್ ಆಗಿ ನಾನು ಶೆಟ್ಟಿ ಸಾರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗುದಿಲ್ಲ. ಯಾಕಂದ್ರೆ ನಾನು ಹೇಳಿದೆ ನಿನ್ನೆ ರಾತ್ರಿ ಅರ್ಜೆಂಟ್ ಕಾಲ್ ಬಂತು, ದೊಡ್ಡ ಅರ್ಜಿಯಲ್ಲಿ ಸ್ಪಿರುಡಿನ ಒಂದು 5 ಕಾಫಿ, ಪೇಸ್ಟ್, ಸೋಪು. ಶೆಟ್ಟಿ ಸಾರಿಗೆ ಕಾಲ್ ಮಾಡ್ಬೇಕಾ ಬೇಡವಾ ಎಷ್ಟು ಮಾಡಿಬಿಟ್ಟೆ ನೋಡುವ ಅಂತ. ಬನ್ನಿ ಬೆಳಿಗ್ಗೆ ಬನ್ನಿ, ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ರು. ಯಾಕಂದ್ರೆ ಆ ಒಂದು ಗುಣ ಉಂಟಲ್ಲ ಎಲ್ರಿಗೂ ಬರುವುದಿಲ್ಲ, ಯಾಕಂದ್ರೆ ಅವರ ರಕ್ತದಲ್ಲಿ ಡಿಎಕ್ಸಿನ್ ಇದೆ ಮಿಸಸ್ ಹೇಳ್ತಾರೆ. ಅಂತ ಒಂದು ಗ್ರೇಟ್ ಪರ್ಸನ್ ಇದ್ದಾರೆ ಅಂತ ನಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ನಾವು ಎಷ್ಟು ಕೃತಜ್ಞ ಸಲ್ಲಿಸೋದು ಸಾಕಾಗುದಿಲ್ಲ. ಅಂತ ಅವರೊಟ್ಟಿಗೆ ನಾವು ಖಂಡಿತ ಅವರು ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ನಾವು ಪಾಲನೆ ಮಾಡಿದ್ರೆ ನಾವು ಖಂಡಿತ ಅಚೀವ್ಮೆಂಟ್ ಆಗ್ಲಿಕ್ಕೆ ಯಾವುದೇ ಡೌಟೇ ಇಲ್ಲ. ಯಾಕಂದ್ರೆ ಅವರ ಶಿಷ್ಯ ಆಗಿ ನೀವು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಹೊಸ ಶಿಷ್ಯ ಅಂದ್ರೆ ರಿಯಲಿ ಗ್ರೇಟ್. ಎಲ್ರಿಗೂ ಹೆಲ್ಪ್ ಆಗ್ಲಿ, ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಅಂಡ್ ಆಲ್ಸೋ ಮಂಜುನಾಥ್ ಐನೂರ್ ಅವರು, ಸುಜಿತ್ ಶೆಟ್ಟಿ ಅವರು, ಶೈಲಾ ಶೆಟ್ಟಿ ಅವರು, ಸನಾ ಹಾಗೂ ಶಿವಾಜಿ ಲತ್ತೂರ್ ಅವರೆಲ್ಲ ಚೆನ್ನಾಗಿದೆ ಪ್ರೆಸೆಂಟೇಶನ್ ಅಂತ ಹಾಕಿದ್ದಾರೆ. ಎಲ್ರು ಹ್ಯಾಂಡ್ ರೇಸ್ ಮಾಡ್ತಿದ್ದಾರೆ ಸರ್. ಬಟ್ ನಮ್ಮ ಹತ್ರ ಜಸ್ಟ್ 1 minute ಇದೆ. ಸೊ ಎಲ್ರು ಸೇಮ್ ID ಪಾಸ್ವರ್ಡ್ ಅಲ್ಲಿ ಲಾಗಿನ್ ಆಗಿ ಮಾತಾಡ್ಕೊಳ್ಬಹುದು. ಪ್ರವೀಣ್ ಸರ್ ಗ್ರೇಟ್ ಫ್ಯಾನ್ ಬೇಸ್ ಎಲ್ರಿಗೂ. ದೇ ಆರ್ ಸೋ ಎಕ್ಸೈಟೆಡ್ ಅಂಡ್ ಹ್ಯಾಪಿ. ಅನಂತ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸರ್, ಪ್ರವೀಣ್ ಸರ್. ಗುಡ್ ಮಾರ್ನಿಂಗ್. ಈ ಎಸೆನ್ಷಿಯಲ್ ಹೇಳಿದಂಗೆ NDT ಯಾರು ಕುತ್ಕೊಳ್ಳೋದಿಲ್ಲ, ನಾವು ನಿಮ್ ಸಲುವಾಗಿ ಕುತ್ಕೊಳ್ಳೇಬೇಕಾಯ್ತು. ಅಷ್ಟು ಸೂಪರ್ ಆಗಿ ಹೇಳ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವೇ ಕಲ್ತೇವಂತಲ್ಲ, ನಮ್ಮ ಎಸೆನ್ಷಿಯಲ್ ಕಮಿಟ್ಮೆಂಟ್ ನೋಡ್ಬೇಕು. ಆ ಒಂದು ಕಮಿಟ್ಮೆಂಟ್ಗೆ ನಾವು ಸಲ್ಯೂಟ್ ಹೊಡಿಲೇಬೇಕು. ಅಷ್ಟೆಲ್ಲ ಕಷ್ಟಪಟ್ಟು ಅವ್ರ ಸಲ ನಮ್ ಸಲ ಮಾಡ್ತಾ ಇದ್ದಾರೆ, ನಾವು ಯೂಸ್ ತಗೊಳ್ತಾ ಇಲ್ಲ ಅಂದ್ರೆ ಬೇಜಾರಾಗ್ತಾ ಇದೆ ಅಷ್ಟೇ. ಆದ್ರೆ ಏನು ಸ್ವಲ್ಪ ದಾರಿಯಲ್ಲಿ ಬರ್ತಾ ಇದೀವಿ ಈಗ. ಟೀಮ್ ವರ್ಕ್ ಎಲ್ಲರೂ ಸೇರಿ ಮಾಡಿದಾಗಲೇ ಸಕ್ಸಸ್. ಹೌದು ಸರ್. ಓಕೆ ಸರ್. ಬೇಕಾದ್ರೆ ಭಗವಂತ ಆಗ್ಲಿ ಅಂತ ಬೇಡ್ಕೊಳ್ತೀವಿ.